ಭಜತ ಪ್ರೇಮ ಕೃಪಾನಿಧಿ ಮಾಧವಂ ಪಾಂಡವ ಸಾರಥಿ ವೇಷಂ ಕೃಷ್ಣಂ ಅರ್ಜುನ ಸಾರಥಿ ವೇಷಂ ಯೇನ ಸಸಜ್ಜ ಜಗದ್ಗುರುರಾಜೌ ನಿಗಮ ಕದಂಬಮಶೇಷಂ येन ससज्ज जगद्गुरुराजौ निगम कदम्बमशेषम् तेन मुखेन करोति हयं प्रति तेन मुखेन करोति हयं प्रति हो इति घोषम् तेन मुखेन करोति हयं प्रति हो इति घोषं भजत प्रेम कृपानिधि माधवं पांडव सारथि वेषं कृष्णं अर्जुन सारथि वेषं दीनदया परमर्तिहरं निज भक्तजन परिपालं दीनदया परमर्तिहरं निज भक्तजन परिपालं निज भक्तजन परिपालं कुंती सुत परिपालन लोलो कुंती सुत परिपालन लोलम कुंती सुत परिपालन लोलम भद्राचल गोपालम कुंती सुत परिपालन लोलम भद्राचल गोपालम भजत प्रेम कृपानिधि माधवम पांडव सारथि वेषं कृष्णं अर्जुन सारथि वेषं कृष्णं पांडव सारथि वेषं अर्जुन सारथि वेषं ಥ್ಯಾಂಕ್ ಯು. ಧನ್ಯವಾದ ಸರ್. ನಮ್ಮ ಒಂದು ಜರ್ನಿ ಏನಿದೆ ವಿಷ್ಣು ಸಹಸ್ರನಾಮ ಇವತ್ತು ಏನು ಸ್ಟಾರ್ಟ್ ಮಾಡಿದ್ದೀವಿ, ಖಂಡಿತ ನಿಮ್ಮ ಧ್ವನಿಯಿಂದ ಅಥವಾ ನಿಮ್ಮ ಒಂದು ವಿಷ್ಣುವಿನ ಏನು ಕೀರ್ತನೆಯಿಂದ ಖಂಡಿತ ಅದು ಪ್ರಸನ್ನವಾಗಿದೆ. ಯಾವುದೇ ರೀತಿಯ ವಿಘ್ನ ಇಲ್ಲದಲೆ, ಯಾವುದೇ ರೀತಿಯ ಒಂದು ಅಡಚಣೆ ಇಲ್ಲದಲೆ ನಮ್ಮ ಒಂದು ಈ ಕೆಲಸ ಸಾರ್ಥಕವಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಸರ್. ಇಲ್ಲಿ ನೆರೆದಿರುವಂತಹ ಎಲ್ಲ ಆಡಿಯನ್ಸ್ಗೆ ಒಂದು ಪ್ರಶ್ನೆ ಖಂಡಿತ ಮೂಡುತ್ತೆ, ಯಾರಪ್ಪ ಮಾತಾಡ್ತಿರೋದು, ಇವ್ರ ಹೆಸರೇ ಗೊತ್ತಿಲ್ಲ ನನಗೆ, ಅಥವಾ ಎಷ್ಟೋ ಜನ ಫ್ಲೈಯರ್ನ ನೋಡ್ಬಿಟ್ಟು ಆರತಿ ಭಗಿನಿಯವ್ರು ಕ್ಲಾಸ್ ಮಾಡ್ತಾರಾ ವಿಷ್ಣು ಸಹಸ್ರನಾಮ ಅಂತ ಕೇಳಿದ್ದಾರೆ ಕೂಡ. ಸೊ ಮೊದಲಿಗೆ ನನ್ನ ಒಂದು ಪರಿಚಯವನ್ನ ಅಥವಾ ನನ್ನ ಒಂದು ಸಹಶಿಕ್ಷಕಿಯ ಒಂದು ಪರಿಚಯವನ್ನು ಕೂಡ ನಾನು ಇವತ್ತು ಮಾಡೋದಕ್ಕೆ ಇಷ್ಟಪಡ್ತೀನಿ. 2020ನೇ ಇಸ್ವಿನಲ್ಲಿ ಏನೋ ಒಂದು ಭಗವತ್ ಪ್ರೇರಣೆ ಆಯಿತು. ಭಗವದ್ಗೀತೆಯನ್ನ ನಮಗೆ ತಿಳಿದ ಮಟ್ಟಕ್ಕೆ ಒಂದು ಸ್ವಲ್ಪ ಹೇಳ್ಕೊಡೋದ್ರಿಂದ ನಾವು ಕೂಡ ಇನ್ನೂ ಜಾಸ್ತಿ ಅದರನ್ನ ಅರ್ಥೈಸ್ಕೊಬಹುದು ಅನ್ನೋ ನಿಟ್ಟಿನಲ್ಲಿ ನಾನು ಮತ್ತೆ ಹೇಮಾ ಸುರೇಶ್ ಅಂತ ಇಲ್ಲಿದ್ದಾರೆ, ಇಬ್ರು ಕೂಡ ಒಂದು ನಿರ್ಧಾರವನ್ನ ಮಾಡಿ ಒಂದು ವಾಟ್ಸಪ್ ಗಣವನ್ನ ಓಪನ್ ಮಾಡ್ತೀವಿ. ಒಂದು 100 ಜನ ಅದಕ್ಕೆ ಸೇರ್ಕೊಂತಾರೆ. ಸೇರ್ಕೊಂಡಾದ್ಮೇಲೆ ಅದರಲ್ಲಿ ಒಂದು 25ರಿಂದ 30 ಜನ ಸತತವಾಗಿ 18 ಅಧ್ಯಾಯದ ತನಕ ನಮ್ಮ ಜೊತೆ ಬರ್ತಾರೆ, ಪರೀಕ್ಷೆಗಳನ್ನ ತಗೊಂತಾರೆ, ಉತ್ತೀರ್ಣರಾಗ್ತಾರೆ. ಅವರ ಒಂದು ಪ್ರೇರಣೆ ಅಂತಾನೆ ಹೇಳ್ಬೋದು, ಅಥವಾ ಅವರ ಒಂದು ಸಾನ್ನಿಧ್ಯ ಅಂತಾನೆ ಹೇಳ್ಬೋದು. ನೀವು ನಮ್ಮನ್ನ ಬಿಡಬಾರ್ದು, ಇನ್ನು ಮುಂದಿನ ಸೋಪಾನಕ್ಕೆ ನಾವೆಲ್ಲ ತಗೊಂಡು ಹೋಗ್ಬೇಕು ಅಂತ ಕೇಳ್ಕೊಂಡಾಗ ವಿಷ್ಣು ಸಹಸ್ರನಾಮವನ್ನ ಮಾಡಬೇಕು ಅನ್ನುವಂತಹ ಒಂದು ಯೋಚನೆ ಬಂತು. ಮೊದಲಿಗೆ ಆ ಒಂದು ಹಳೆ ಬ್ಯಾಚ್ನ ಸ್ಟೂಡೆಂಟ್ಸ್ ಏನಿದ್ದಾರೆ ಇಲ್ಲೆಲ್ಲ, ಅವರಿಗೆ ನಾನು ಕೃತಜ್ಞಪೂರ್ವಕ ನಮನಗಳನ್ನ ಸಲ್ಲಿಸ್ತೀನಿ. ನಾವೇನಾದ್ರೂ ಏನಾದ್ರು ಮಾಡ್ತೀವಿ ಇದು ಬೆಂಬಲವಾಗಿ ನಿಂತವರು ನೀವು, ಅದಕ್ಕೋಸ್ಕರ. ಅದ್ರ ಜೊತೆಗೆ ನನ್ನ ಸಹಶಿಕ್ಷಕಿ ಆದಂತಹ ಹೇಮಾ ಸುರೇಶ್ ಅವರನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅವರು ಸಂಸ್ಕೃತವನ್ನ ಅಧ್ಯಯನ ಮಾಡಿದವರು, ಸಂಸ್ಕೃತ ಭಾರತಿಯಿಂದ ಕೋವಿದ ಅನ್ನ ಮುಗಿಸಿ ಭಗವದ್ಗೀತೆಯ 700 ಶ್ಲೋಕವನ್ನ ಕಂಠಸ್ಥ ಮಾಡಿ ಮೊನ್ನೆ ಹೋದ ತಿಂಗಳು ದತ್ತಪೀಠದಲ್ಲಿ ಗೋಲ್ಡ್ ಮೆಡಲ್ ಅನ್ನ ತಗೊಂಡಂತಹ ಶ್ರೀಮತಿ ಹೇಮಾ ಸುರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಭಗಿನಿ ನಮಸ್ತೆ. ಒಂದೆರಡು
ಮಾತುಗಳನ್ನ ಹೇಳಬೇಕು ನೀವು. ಎಲ್ರಿಗೂ ನಮಸ್ತೆ. ಈಗಾಗ್ಲೇ ಹೇಳ್ದಾಗೆ ಒಂದು ನಿಮಿಷ, ಅದಕ್ಕೂ ಮುಂಚೆ ನಾನು ಒಂದು ಪ್ರತಿಜ್ಞೆಯನ್ನ ಮಾಡ್ಬೇಕಿದೆ. ಅದನ್ನ ಹೇಳ್ಬಿಟ್ಟು ನಾನು ಮುಂದಿನ ಕ್ಲಾಸನ್ನ ಮುಂದುವರ್ಸೋಣ ಅಂತ ಹೇಳ್ತೀನಿ. ಬೆಂಗಳೂರಿನಲ್ಲಿ ವಾಸವಾಗಿರುವಂತಹ ಹೇಮಾವತಿಯಾದ ನಾನು ಈ ವಿಷ್ಣು ಸಹಸ್ರನಾಮವನ್ನು ನನ್ನ ಮುಂದಿನ ಪೀಳಿಗೆಗೆ ಕೊಂಡೊಯ್ಯಲು ಭರವಸೆ ನೀಡುತ್ತೇನೆ. ನನ್ನ ದಿನವನ್ನ ಪ್ರಾರಂಭಿಸುವ ಮೊದಲು ನಾನು ದೇವರ ಆಶೀರ್ವಾದವನ್ನು ಪಡೆಯುತ್ತೇನೆ. ನಾನು ನನ್ನ ಹೆತ್ತವರನ್ನು ಮತ್ತು ಗುರುಗಳನ್ನು ಅತ್ಯಂತ ಗೌರವದಿಂದ ನೋಡುತ್ತೇನೆ ಮತ್ತು ಅವರನ್ನು ದೇವರಂತೆ ಪರಿಗಣಿಸುತ್ತೇನೆ. ನಾನು ಹಿರಿಯರು ನೀಡಿದ ಮಾರ್ಗದರ್ಶನದಂತೆ ನಡೆಯುತ್ತೇನೆ ಮತ್ತು ನನ್ನ ತಾಯಿಯಂತೆ ಎಲ್ಲಾ ಮಹಿಳೆಯರನ್ನ ಗೌರವಿಸುತ್ತೇನೆ. ಹೃದಯ, ಆತ್ಮ ಮತ್ತು ಪರಿಸರದ ಶುದ್ಧತೆಗಾಗಿ ನಾನು ಶ್ರಮಿಸುತ್ತೇನೆ. ನನ್ನ ತಾಯಿ ನಾಡಿನ ಗೌರವವನ್ನು ಎತ್ತಿ ಹಿಡಿಯುತ್ತೇನೆ ಮತ್ತು ಸಾಮರಸ್ಯಕ್ಕಾಗಿ ಪ್ರಯತ್ನಿಸುತ್ತೇನೆ. ನಾನು ನನ್ನ ಕುಟುಂಬ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ರಕ್ಷಕಳಾಗಿರುತ್ತೇನೆ. ಈ ಪ್ರತಿಜ್ಞೆಯೊಂದಿಗೆ ನಾನು ನನ್ನ ಈ ವಿಷ್ಣು ಸಹಸ್ರನಾಮ ಸತ್ಸಂಗವನ್ನ ಪ್ರಾರಂಭಿಸುತ್ತೇನೆ. ಹೇ ದೇವರೇ, ನನ್ನನ್ನ ಆಶೀರ್ವದಿಸಿ ಮತ್ತು ನನಗೆ ಸಹಾಯ ಮಾಡಿ ಹಾಗೂ ನನಗೆ ಮಾರ್ಗದರ್ಶನ ನೀಡಿ. ಶ್ರೀ ಕೃಷ್ಣಾಯ ನಮಃ. ಎಲ್ರಿಗೂ ನಮಸ್ತೆ. ಖುಷಿ ಆಗ್ತಿದೆ ಎಲ್ರೂನು ನೋಡಿ, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಗೊತ್ತಿಲ್ಲ, ನಿಮ್ಮ ಪರಿಚಯ ಒಬ್ರಿಗೊಬ್ರಿಗೆ ಇಲ್ದೇ ಇರಬಹುದು, ಬಟ್ ಇನ್ ಮುಂದೆ ಆಗತ್ತೆ. ಸೊ ಎಲ್ರಿಗೂ ಕೂಡ ನಾನು ಈ ಒಂದು ಸತ್ಸಂಗಕ್ಕೆ ಮೊದಲನೇದಾಗಿ ಸ್ವಾಗತವನ್ನ ಬಯಸ್ತೇನೆ. ಮತ್ತೆ ದಿನೇಶ್ ಮಹೋದಯ ಆಗ್ಲೇ ಹೇಳ್ದ ಹಾಗೆ ಈ ಒಂದು ಸತ್ಸಂಗದಲ್ಲಿ ಅಂದ್ರೆ 2.5 ವರ್ಷದ ಹಿಂದೆ ಪ್ರಾರಂಭ ಆಗಿದ್ದಿದು. ಎಲ್ರು ಹೇಳೋ ಅಂದ್ರೆ ಶಾಸ್ತ್ರಗಳಲ್ಲಿ ಹೇಳೋ ಪ್ರಕಾರ ಮಹಾಭಾರತದಲ್ಲಿ ಮಹಾಭಾರತ ಶಾಸ್ತ್ರ ಅನ್ನೋದೇ ಮಹಾಭಾರತ ಅನ್ನೋದೇ ಒಂದು ಗಹನವಾದಂತಹ ವಿಷಯ. ಅದು ಆ ಒಂದು ಗ್ರಂಥದಲ್ಲಿ ವಿಷ್ಣು ಸಹಸ್ರನಾಮ ಮತ್ತೆ ಭಗವದ್ಗೀತೆ ಅನ್ನೋದು ಅದರ ಎಸೆನ್ಸ್ ಅಂತ ಹೇಳ್ತಾರೆ. ಸೊ ಆ ಸಾರವನ್ನ ಅಂದ್ರೆ ನಮ್ಮ ಪುಣ್ಯ ಏನು ಅಂತಂದ್ರೆ ಮೊದಲನೇದಾಗಿ ಒಂದು ಸತ್ಸಂಗವನ್ನ ಮಾಡಿ ಭಗವದ್ಗೀತೆಯನ್ನ ನಾವು ತಿಳ್ಕೊಳ್ತಕ್ಕಂತಹ ಒಂದು ಅವಕಾಶ ನಮ್ಗೆ ಸಿಕ್ತು. ಅದರ ಅಧ್ಯಯನ ಮಾಡೋದ್ರ ಜೊತೆಗೆ 700 ಶ್ಲೋಕಗಳನ್ನ ಭಗವಂತನ ಆಶೀರ್ವಾದದಿಂದ ಅದನ್ನ ಕಂಠಸ್ಥ ಮಾಡಿ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಅವರಿಗೆ ಅವರ ಒಂದು ಕೃಪೆಯನ್ನ ಆಶೀರ್ವಾದವನ್ನ ಪಡೆಯುವಂತ ಅವಕಾಶ ಕೂಡ ಸಿಕ್ತು. ಅದಾದ ನಂತರ ಎರಡನೇ ಒಂದು ಎಸೆನ್ಸ್ ಆದಂತಹ ಮಹಾಭಾರತದಲ್ಲಿ ವಿಷ್ಣು ಸಹಸ್ರನಾಮವನ್ನ ನಾವು ಇವತ್ತು ಪ್ರಾರಂಭ ಮಾಡ್ತಿದೀವಿ. ಎಲ್ರು ಕೂಡ ಈ ಒಂದು ಸತ್ಸಂಗದಲ್ಲಿ ಭಾಗವಹಿಸಿ ಮತ್ತೆ ಎಲ್ಲರೂ ಒಟ್ಟಿಗೆ ಆ ಭಗವಂತನ ಮಹಿಮೆಯನ್ನ ತಿಳ್ಕೊಂಡು ಮುಂದೆ ಹೋಗೋಣ ಅಂತ ಹೇಳಿ ಎಲ್ರಿಗೂ ಕೂಡ ನಾನು ಈ ಸತ್ಸಂಗಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಆರತಿ ಭಗಿನಿಗೂ ಕೂಡ ಸ್ವಾಗತ ಭಗಿನಿ. ನಮಸ್ತೆ. ಧನ್ಯವಾದ ಭಗಿನಿ. ನಾನು ಅವಾಗಲೇ ಹೇಳಿದ ಹಾಗೆ ಗುರು ಪರಂಪರೆಯಲ್ಲಿ ಒಂದು ಬೀಜ ಹೇಗೆ ಮರವಾಗುತ್ತೆ, ಆ ಮರದ ಬೀಜ ಇನ್ನೊಂದು ಮರವಾಗಿ ಹೇಗೆ ಹುಟ್ಟುತ್ತೆ ಅನ್ನೋದಕ್ಕೆ ಇವತ್ತು ಇಬ್ರು ವಿದ್ವತ್ ಮರಿಗಳು ಸಾಕ್ಷಿಯಾಗಿದ್ದಾರೆ. ಒಬ್ರು ನಾವಾಗಲೇ ಹೇಳಿದೆ ನಮ್ಮ ಗುರುಗಳಾದಂತ ವಿದ್ವಾನ್ ಎಸ್ ಆರ್ ಮಾರುತಿ ಪ್ರಸಾದ್ ಅವರು, ಮತ್ತೆ ಅದೇ ತೋಟದ ಇನ್ನೊಂದು ಹೂವು ಅಂತ ಹೇಳ್ಬೋದು ಡಾಕ್ಟರ್ ಆರತಿ ಬಿವಿ ಅವರು. ಯೂಶುವಲ್ ಆಗಿ ಯಾರಾದ್ರೂ ಅತಿಥಿ ಪರೀಕ್ಷೆಯನ್ನ ಮಾಡ್ಬೇಕಂದ್ರೆ ಅವರೊಂದು ಬುಕ್ ಅನ್ನ ಅಥವಾ ಏನೋ ನೋಟ್ ಅನ್ನ ಇಟ್ಕೊಂಡು ಇವ್ರು ಇದೆಲ್ಲ ಸಾಧನೆ ಮಾಡಿದ್ದಾರೆ ಅಥವಾ ಇದೆಲ್ಲ ಮಾಡಿದ್ದಾರೆ ಅಂತ ಓದ್ತಾರೆ. ಆದ್ರೆ ನಾನು ಆರತಿ ಬಗ್ಗೆನಿಗೆ ಆತರ ಮಾಡಲ್ಲ. ಯಾಕೆಂದ್ರೆ ನಾನು ಅವರ ಫ್ಯಾನು, ಅವರ ಬಹಳ ಹತ್ತಿರದಿಂದ ನಾನು ಅವ್ರನ್ನ ಗಮನಿಸ್ತಾ ಇರ್ತೀನಿ, ಅವರ ವಿಡಿಯೋಸ್ನ ಫಾಲೋ ಮಾಡ್ತಿರ್ತೀನಿ ಅಥವಾ ಅವರ ಒಂದು ಇದರಲ್ಲಿ ತುಂಬಾ ಲೀನ್ ಆಗಿದ್ದೀನಿ. ಸೊ ಅವ್ರ ಬಗ್ಗೆ ಹಾಗೆ ನನಗೆ ತೋಚಿದ್ದನ್ನ ನಿಮ್ಮೆಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರ ಗೂಗಲ್ ಅಲ್ಲಿ ಅವ್ರ ಹೆಸರು ನೋಡಿದ್ರೆ, ಅವ್ರ ಹೆಸರು ಹಾಕಿದ್ರೆ ಅವ್ರ ಬಗ್ಗೆ ಬಹಳಷ್ಟು ಮಾಹಿತಿ ಗೊತ್ತಾಗತ್ತೆ. ಸೊ ಹಾಗೆ ಒಂದು ಚಿಕ್ಕದಾಗಿ ನನಗೆ ಗೊತ್ತಿರುವಂತಹ ಒಂದು ಮಾಹಿತಿಯನ್ನ ಹೇಳಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಂತೀನಿ. ಅವರು MA ಮತ್ತೆ PhD ಮಾಡಿದ್ದಾರೆ. ಮತ್ತೆ ಸಂಸ್ಕೃತದಲ್ಲಿ ನಿರಾಳವಾಗಿ ನಿರ್ಘಳವಾಗಿ ನಾವು ಹೇಗೆ ಕನ್ನಡವನ್ನ ಮಾತಾಡ್ತೀವೋ, ಯಾವುದೇ ಒಂದು ಸಬ್ಜೆಕ್ಟ್ ನ ಕೊಟ್ಟರು, ಯಾವುದೇ ಒಂದು ವಿಷಯವನ್ನ ಕೊಟ್ಟರು, ಸಂಸ್ಕೃತದಲ್ಲಿ ನಿರಾರ್ಗಳವಾಗಿ ಮಾತಾಡುವಂತಹ ಚಾಕಚಕ್ಯತೆ ಅಥವಾ ಇದನ್ನ ಹೊಂದಿದ್ದಾರೆ ಅಂದ್ರೆ ಅದು ಡಾಕ್ಟರ್ ಆರತಿ ಭಗಿನಿ ಅವರು. ಅವರು ಮಾಸ್ಟರ್ ಇನ್ ಮ್ಯೂಸಿಕ್ ನ ಮಾಡಿದ್ದಾರೆ. ಮತ್ತೆ ಸಾವಿರಾರು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನ ಕೌನ್ಸಿಲಿಂಗ್ ಗಳನ್ನ ಅಥವಾ ಸೆಮಿನಾರ್ ಗಳನ್ನ MNC ಕಂಪನಿಗಳಿಗೆ ಅಥವಾ ದೊಡ್ಡ ಪ್ರೊಫಿಷಿಯಂಟ್ ಅಥವಾ ಇನ್ಫೋಸಿಸ್ ಆಗಿರ್ಬೋದು ಅಥವಾ ಅಂತಹ ಒಂದು ದೊಡ್ಡ ಕಾರ್ಪೊರೇಟ್ ಗಳಿಗೆ, ಬ್ಯಾಂಕ್ಗಳಿಗೆ, ಶಿಕ್ಷಣ ಸಂಸ್ಥೆಗಳಿಗೆ
ಅವರ ಒಂದು ಯೋಗದಾನವನ್ನ ನೀಡಿದ್ದಾರೆ. ಪ್ರಮುಖವಾಗಿ ಅವರು ವಿಭು ಅಕಾಡೆಮಿಯನ್ನ ಫೌಂಡರ್ ಆಗಿ ಕೂಡ ಅವರು ಕೆಲಸ ಮಾಡ್ತಿದ್ದಾರೆ. ಆ ಒಂದು ಅಕಾಡೆಮಿಯಲ್ಲಿ ಎಲ್ಲ ರೀತಿಯ ಒಂದು ಸತ್ಸಂಗದ ಒಂದು ಕೆಲಸಗಳು, ಕಾರ್ಯಗಳು ಅಲ್ಲಿ ನೆರವೇರ್ತಾ ಬರ್ತಾ ಇದೆ. ಸಮಾಜಕ್ಕೆ ನಾವು ಏನನ್ನ ಕೊಡಬಹುದು ಅಂತ ಒಂದು ಯೋಚನೆ ಮಾಡಿದ್ರೆ ಅದರಲ್ಲಿ ಆ ಒಂದು ಲಿಸ್ಟ್ ನಲ್ಲಿ ಆರತಿ ಭಗಿನಿಯವರ ಹೆಸರು ಇರುತ್ತೆ, ಅದರಲ್ಲಿ ಯಾವುದೇ ರೀತಿಯ ಒಂದು ಸಂಶಯ ಇಲ್ಲ. ಅವರು 20 ವರ್ಷ ಅನ್ಕೊಂತಿರ್ಬೋದು, ಅದಕ್ಕಿಂತ ಇನ್ನೂ ಜಾಸ್ತಿ ವರ್ಷಗಳು ಅವರು ಎಲ್ಲಾ ರೀತಿಯ ಒಂದು ಡೊಮೈನ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಅವರು ತಮ್ಮ ಒಂದು ಇನ್ಸ್ಪಿರೇಷನ್ ಇದು ಅಂತ ಹೇಳ್ಬೋದು. ಪ್ರತಿ ಸತಿ ನಾನು ಅವರ ಒಂದು ವಿಡಿಯೋಸ್ ಏನ ನೋಡ್ಬೇಕಂದ್ರೆ ನಂಗೆ ಗೂಸ್ಬಂಪ್ಸ್ ಬರುತ್ತೆ. ಬಹಳ ಅದ್ ಹೇಳ್ಬೇಕು, ಅಯ್ಯೋ ನಿಜ ಅಲ್ವಾ ಇದು ಹೀಗಿದೆ ಅಲ್ವಾ ಅನ್ನುವಂತಹ ಒಂದು ಹುರುಪನ್ನ ಮಾಡುವಂತಹ ಒಂದು ವಾಕ್ಚಾತುರ್ಯವನ್ನ ಇಟ್ಟಿರುವಂತಹವರು ನಮ್ಮ ಆರತಿ ಭಗಿನಿಯವರು. ಅವರು ಸಾಕಷ್ಟು ಟಿವಿ ಮಾಧ್ಯಮಗಳಲ್ಲಿ, ರೇಡಿಯೋ ಚಾನೆಲ್ಗಳಲ್ಲಿ, ಮಾಧ್ಯಮಗಳಲ್ಲಿ ಕಾಣಿಸ್ಕೊಂತಾರೆ. ಅವರ ಒಂದು ಸನಾತನ ಧರ್ಮವನ್ನ ಪ್ರತಿಬಿಂಬಿಸುವಂತಹ ರಾಯಭಾರಿವನ್ನ ಹೊತ್ಕೊಂಡಿರೋರು ನಮ್ಮ ಡಾಕ್ಟರ್ ಆರತಿ ಭಗಿನಿಯವರು. ಒಂದ್ ಮಾತನ್ನ ಇವತ್ತು ನಿಜವಾಗ್ಲೂ ಹೇಳಲೇಬೇಕು, ಯಾಕೆ ನಾನು ಅವ್ರನ್ನ ತುಂಬಾ ಹತ್ತಿರದಿಂದ ನೋಡಿದ್ದೀನಿ ಅನ್ನೋ ಒಂದು ಕಾರಣದಿಂದ. ಅವರ ಪತಿದೇವರಾದಂತಹ KS ಶಶಿಕುಮಾರ್ ಅವರು ಕೂಡ ಅವರು ವೃತ್ತಿಯಲ್ಲಿ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೂ ಕೂಡ ಗೂಗಲ್ ಅಲ್ಲಿ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾರೆ. ಆರತಿ ಭಗಿನಿಯವರು ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಅವರ ಒಂದು ಬೆಂಬಲ ಅಥವಾ ಅವರ ಒಂದು ಶೇರ್ ಇದ್ದೇ ಇರುತ್ತೆ. ಇವತ್ತು ಭಗಿನಿ ಏನಾದ್ರು ಮಾಡ್ತಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಅದು ಶಶಿಕುಮಾರ್ ಮಹೋದಯ ಅವರ ಒಂದು ಪ್ರೇರಣೆಯಿಂದ ಅಥವಾ ಸಹಾಯದಿಂದ ಅಂತ ಯಾವುದೇ ಸಂದೇಹ ಇಲ್ಲದೆ ಹೇಳ್ಬೋದು. ಅವರ ಇಡೀ ಫ್ಯಾಮಿಲಿಗೆ, ಅವರ ಇಡೀ ವಿಭು ಅಕಾಡೆಮಿಯ ಎಲ್ಲ ಸದಸ್ಯರಿಗೆ, ನಮ್ಮ ಇಡೀ ಸನಾತನ ಧರ್ಮದ ಜನಾಂಗ ಏನಿದೆ, ನೀವು ಮಾಡ್ತಾ ಇರುವಂತಹ ಎಲ್ಲಾ ಕಾರ್ಯಗಳು, ಸಂಗೀತ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಅಥವಾ ನಮ್ಮ ಸನಾತನ ಧರ್ಮವನ್ನ ಉಳಿಸುವಂತಹ ಒಂದು ಕಾರ್ಯ ಆಗಿರ್ಬೋದು, ಭಗಿನಿ ನಾವೆಲ್ಲರೂ ಕೂಡ ನಮ್ಮ ಜೊತೆ ಇದೀವಿ. ಈ ಕಾರ್ಯಕ್ರಮಕ್ಕೆ ಮೊದಲನೇ ದಿನ ನೀವು ಬಂದು ಆಶೀರ್ವಾದ ಪೂರ್ವಕ ವಚನಗಳನ್ನ ಹೇಳ್ಬೇಕು ಅಂತ ಅಂದಾಗ ತುಂಬಾ ಖುಷಿಯಿಂದ ಒಪ್ಕೊಂಡ್ರಿ. ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನಿಮ್ಗೆ. ವೇದಿಕೆ ನಿಮ್ಮದು. ದಯಮಾಡಿ ಇನ್ನೂ ಹೆಚ್ಚು ವಿಷ್ಣು ಸಹಸ್ರನಾಮದ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಬೇಕಾಗಿದೆ ನಾವು ನಿಮ್ಮಿಂದ. ವೇದಿಕೆ ನಿಮ್ಮದು. ಧನ್ಯವಾದ. ನನಗೆ ಎಷ್ಟು ಸಮಯ ಇದೆ ಅಂತ ಹೇಳಿದ್ರು ಭಗಿನಿ ಒಂದು ಅರ್ಧ ಮುಕ್ಕಾಲು ಗಂಟೆ ತನಕ ತಗೊಂಡು ಹರಿ ಓಂ ತತ್ಸತ್. ಚಿತಿರೂಪೇಣ ಯಾ ಕೃತ್ಸ್ನಮೇತದ್ವ್ಯಾಪ್ಯ ಸ್ಥಿತಾ ಜಗತ್ ನಮಸ್ತಸ್ಯೈ 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 ನಮೋ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ನಮೋ ಭಗವತೆ ವಾಸುದೇವಾಯ. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ದಿನೇಶ್ ಮಹೋದಯ ಹಾಗೂ ಹೇಮಾ ಭಗಿನಿ ಬಹಳ ಒಳ್ಳೆಯ ಕಲಾಪವನ್ನ ಹರಡ್ಕೊಂಡಿದ್ದಾರೆ. ಇದು ಇಂಥ ಸೇವೆಗಳು ನಮ್ಮ ಸನಾತನ ಧರ್ಮಕ್ಕೆ ತುಂಬಾ ತುಂಬಾ ಬೇಕಾಗಿದೆ. ಈಗ ಅಕಾಡೆಮಿಕ್ಸ್ ಅಲ್ಲಿ ಅದನ್ನ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ. ಕಾಪಿ ಪೇಸ್ಟ್ ಮಾಡ್ಯೂಲ್ ಆಗ್ಬಿಟ್ಟಿದೆ ಅದು, ವೆಸ್ಟರ್ನ್ ಕಾಪಿ ಪೇಸ್ಟ್ ಮಾಡ್ಯೂಲ್. ಇನ್ನು ಗುರುಕುಲಗಳ ಪದ್ಧತಿ, ಆ ಪೋಷಣೆ ಆ ಒಂದು ಮಟ್ಟಕ್ಕೆ ನಾಗರಿಕರಿಗೆ ತಲುಪ್ತಾ ಇಲ್ಲ. ಇದೆಲ್ಲದರ ಮಧ್ಯದಲ್ಲಿ ನಮ್ಮ ಮನಸ್ಸನ್ನ ಗಲೀಜ್ ಮಾಡೋದಕ್ಕೆ ಬೇಕಾದಷ್ಟು ಬಾಲಿವುಡ್ ಕಸ ಮತ್ತು ಭೋಗವಾದಗಳು, ವಾಮಪಂಥೀಯ ಚಿಂತನೆಗಳು, ನಮ್ಮನ್ನ ಹಣ ಕೊಟ್ಟು ಕೊಂಡ್ಕೊಳ್ಳುವಂತ ಬೇರೆ ಬೇರೆ ಪ್ರಸಂಗಗಳು, ಭೋಗವಾದ, ಲೆಫ್ಟಿಸಮ್, ಈ ಮಧ್ಯೆ ಮತಾಂತರದ ಜಾಲಗಳು, ಇದೆಲ್ಲ ನಡೀತಾ ಇರೋದ್ರಿಂದ ಕಲುಷಿತವಾದಂತ ಈ ಪ್ರಸಂಗದಲ್ಲಿ ನನ್ನ ಧ್ವನಿ ಕೇಳ್ತಾ ಇಲ್ವಾ? ವಾಯ್ಸ್ ಇಸ್ ಲೋ ಅಂತ ಆಗ್ತಾ ಇದ್ದಾರೆ. ಭಗಿನಿ ಕೇಳಿಸ್ತಾ ಇದೆ, ಬಟ್ ಇನ್ನೊಂದ್ ಸ್ವಲ್ಪ ಜೋರಾಗಿ ಮಾತಾಡ್ಬೇಕನ್ಸುತ್ತೆ. ಸ್ವಲ್ಪ ಲೋ ಇದೆ. ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ನಾವು ಭಗವಂತ ಎಲ್ಲ ಮಾಡ್ತಾನೆ ನಿಜ, ಆದ್ರೆ ನಮ್ಮ ಕಡೆಯಿಂದ ನಾವು ಪ್ರಯತ್ನಶೀಲರಂತೂ ಆಗಬೇಕು. ನಿಮಿತ್ತ ಮಾತ್ರಂ ಭವ ಸವ್ಯ ಸಾಚಿ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ನಿಮಿತ್ತವಾಗಿ ಸುಮ್ನೆ ಬಿಲ್ಲು ಬಾಣ ಹಿಡ್ಕೊಂಡು ಯುದ್ಧ ಮಾಡು, ನಿಜಕ್ಕೂ ಏನಾಗ್ಬೇಕು ಅದ್ ನಾನ್ ಮಾಡಿಸ್ತೀನಿ ಅಂತ ಕೃಷ್ಣ ಹೇಳ್ತಾನಲ್ಲ. ಹಾಗೆ ನಾವು ಕೈ ಕಟ್ಕೊಂಡು ಕಾಫಿ ಕುಡ್ಕೊಂಡು ಏನಾಗತ್ತೋ ಅಂತ ಹೇಳೋದಲ್ಲ. ನಮ್ಮ ಕಡೆಯಿಂದ ಒಂದು ದೇಶ ಧರ್ಮಕ್ಕಾಗಿ ನಮ್ಮನ್ನ ನಾವು ತೆತ್ಕೊಳ್ಳೋ ಅಂತ ಕೆಲಸವನ್ನ ಮಾಡ್ಬೇಕು. ಯಾರ್ ಮಾಡ್ಬೇಕು? ಎಲ್ಲರೂ ಮಾಡ್ಬೇಕು.
ಹೇಗ್ ಮಾಡ್ಬೇಕು? ಯಥಾಶಕ್ತಿ ಯಥಾ ಪ್ರೀತಿ, ಏನು ಸಾಧ್ಯವೋ ಅದನ್ನ ಮಾಡ್ಬೇಕು. ಒಂದು ಬೀಜ ಬಿತ್ತಿ ಪರಿಸರವನ್ನ ಬೆಳೆಸೋದ್ರಿಂದ ಹಿಡಿದು ವಿಷ್ಣು ಸಹಸ್ರನಾಮ ಹೇಳೋದು, ಹೇಳ್ಕೊಡೋದು, ಭಾವಿಸೋದು, ಕುಂಕುಮಾರ್ಚನೆಗಳು, ಪೂಜೆ, ಪ್ರಸಾದ ಇರ್ಬೋದು, ಅಥವಾ ಬಡ ಮಕ್ಕಳ ಸೇವೆ ಮಾಡೋದು, ಹಿರಿಯರ ಸೇವೆ ಮಾಡೋದು, ದೇವಸ್ಥಾನ ಮಠ ಮಂದಿರಗಳಲ್ಲಿ ಸೇವೆ ಮಾಡೋದು, ಸರಿಯಾಗಿ ಓಟ್ ಹಾಕೋದು, ಸರಿಯಾದವ್ರಿಗೆ ಓಟ್ ಹಾಕೋದು, ಮತ್ತೆ ಶಾಸ್ತ್ರ ವಿದ್ಯೆಗಳನ್ನ ಉಳಿಸೋದು, ಸಂಗೀತ ಇತ್ಯಾದಿ ಪಾರಂಪರಿಕ ವಿದ್ಯೆಗಳನ್ನ ಉಳಿಸೋದು, ಬೆಳೆಸೋದು, ಕಲಿಯೋದು, ಯಾವ ರೂಪದಲ್ಲೂ ಕೂಡ ನಾವು ದೇಶದ ಸೇವೆ ಮಾಡ್ಬೋದು, ಧರ್ಮದ ಸೇವೆ ಮಾಡ್ಬೋದು. ಇಂಥ ಮಾಡ್ಬೇಕು ಅನ್ನೋ ಹಂಬಲ ಇದ್ದಾಗ ಒಳಗಡೆಯಿಂದ ಭಗವಂತ ಪ್ರೇರೇಪಣೆ ಕೊಡ್ತಾನೆ, ಯಾವುದೋ ಒಂದು ಮಾರ್ಗ ನಮ್ಗೆ ತೋರ್ಕೊಡುತ್ತೆ. ಹಾಗೆ ನಮ್ಮ ದಿನೇಶ್ ಮಹೋದಯಗೂ ಮತ್ತು ಹೇಮಾ ಭಗಿನಿಗೂ ಈ ತರ ತೋಚಿದೆ ನೋಡಿ, ಇಂಥದ್ದು ಮಾಡ್ಬೋದು, ಅದನ್ನ ಬಹಳ ಸಕ್ರಿಯವಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಇಬ್ರು ಅವ್ರವ್ರೇ ಕೆಲಸದಲ್ಲಿ ಬ್ಯುಸಿ ಇರುವಂತವ್ರು, ಅದ್ರ ಮಧ್ಯೆ ಕೂಡ ಐ ಹ್ಯಾವ್ ನೋ ಟೈಮ್, ನಂಗೆ ಟೈಮ್ ಇಲ್ಲ ಅಂತ ಎಷ್ಟು ಹೇಳ್ತಾರೆ ಜನ. ಆದ್ರೆ ನಿಜಕ್ಕೂ ರಿಯಲಿ ಬ್ಯುಸಿ ಮ್ಯಾನ್ ಹ್ಯಾಸ್ ಟೈಮ್ ಫಾರ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಹಾಗಾಗಿ ನಿಜವಾಗಿಯೂ ಒಂದು ಒಳ್ಳೆಯ ಆದರ್ಶವನ್ನ ಹಿಡಿದು ನಾನು ಮಾಡ್ಬೇಕು ಅನ್ನೋರ್ಗೆ ಎಲ್ಲದಕ್ಕೂ ಸಮಯ ಮಾಡ್ಕೊಳಕ್ ಬರುತ್ತೆ ಅಂತ ಇವರೇ ಉದಾಹರಣೆ. ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ತುಂಬಾ ಸಂತೋಷ. ವಿಷ್ಣು ಸಹಸ್ರನಾಮವನ್ನ ನೀವೆಲ್ಲ ಕಲೀಲಿದ್ದೀರಿ, ಸಾಲಿಂದ ಸಾಲು ಒಂದೊಂದಾಗಿ ಚೆನ್ನಾಗಿ ಉಚ್ಚಾರಗಳಿಂದ ಹಿಡಿದು ಪ್ರತಿಯೊಂದನ್ನ ಕಲಿಸಿ ಅದರ ಅರ್ಥವನ್ನು ಕೂಡ ವಿವರಿಸಲಿದ್ದಾರೆ. ಬಹಳ ಪುಣ್ಯಕರವಾದ ಕೆಲಸ, ಅಗತ್ಯವಾದ ಕೆಲಸ. ನಮ್ಮ ಮನಸ್ಸನ್ನ ಕಲುಷಿತಗೊಳಿಸುವಂತ ಎಷ್ಟೋ ನ್ಯಾರೇಟಿವ್ಸ್ ಇದೆ. ಏನೇನೋ ನ್ಯಾರೇಟಿವ್ಸ್ ಅಂದ್ರೆ ಸುಮ್ಮನೆ ವ್ಯಾಖ್ಯಾನಗಳು, ಅಪವ್ಯಾಖ್ಯಾನಗಳು. ಫ್ಯಾಕ್ಟ್ಸ್ ಅನ್ನ, ಅದು ಸತ್ಯವನ್ನ, ವಾಸ್ತವವನ್ನ ಮುಚ್ಚಿ ಹಾಕತ್ತೆ. ಈಗ ತಾನೇ ಯಾರೋ ಚಾಟಲ್ ಬೇರೆ ಕೇಳೋರು, ನಮ್ಮಲ್ಲಿ ಜಾತಿ ಅಂತ, ಅದು ಒಂದು ನ್ಯಾರೇಟಿವ್. ದಯವಿಟ್ಟು ಅದನ್ನ ನಂಬೇಡಿ. ನಮ್ಮಲ್ಲಿದ್ದ ವರ್ಣ ಪದ್ಧತಿಯೇ ಬೇರೆ, ಇವರು ತಲೆ ಮೇಲೆ ಆರೋಪಿಸಿರೋ ಜಾತಿಯೇ ಬೇರೆ. ಜಾತಿ ಗೀತಿ ಅಂತ ನಮ್ಮನ್ನ ಡಿವೈಡ್ ಅಂಡ್ ರೂಲ್ಗಾಗಿ ಮಾಡಿದ್ರು. ಮೂಲತಃ ನಾವು ನಮ್ಮ ಕರ್ತವ್ಯಗಳನ್ನ ನಿರ್ವಹಿಸೋದನ್ನ ವರ್ಣ ಪದ್ಧತಿ ಅಂತ ಕರೆದ್ರು. ಈಗ ನಾನು ಮಾತಾಡ್ತಾ ಇದ್ದೀನಿ, ಸಭಾಧರ್ಮ, ನನ್ ಕರೆದಿದ್ದಾರೆ, ಹಾಗಾಗಿ ಸದ್ಯಕ್ಕೆ ಮಾತಾಡ್ತಾ ಇದ್ದೀನಿ. ನನ್ನ ಸಮಯಕ್ಕೆ ಮುಂಚೆ ನಾನು ಮಾತಾಡೋ ಹಾಗಿಲ್ಲ, ಸಮಯ ಆದ್ಮೇಲೂ ಮಾತಾಡೋ ಹಾಗಿಲ್ಲ. ಅದೇ ಧರ್ಮ ಅಂದ್ರೆ ಒಂದು ಲಿಮಿಟ್ ಒಳಗೆ, ಒಂದು ಯಾವ್ದೋ ಸೀಮೆ ಒಳಗೆ ನಾವು ಕೆಲಸ ಮಾಡ್ತೀವಿ. ಇದನ್ನೆಲ್ಲ ಆರ್ಗನೈಸ್ ಮಾಡಿದವರು ದಿನೇಶ್ ಮಹೋದಯ ಅವರು. ಅವ್ರದ್ದೊಂದು ಕರ್ತವ್ಯ ಇರುತ್ತೆ. ಅವರು ಇಲ್ಲಿ ನೋಡ್ತಾ ಇರ್ತಾರೆ, ಎಲ್ಲವನ್ನು ಮ್ಯಾನೇಜ್ ಮಾಡ್ತಿರ್ತಾರೆ. ಇನ್ನು ಭಾಗವಹಿಸೋರ್ದೊಂದು ಕರ್ತವ್ಯ ಇರುತ್ತೆ. ಇನ್ನು ಈ ಇಡೀ ಝೂಮ್ ಯಾವ ಆಪ್ ಇದೆ ಅದನ್ನ ಇನ್ಯಾರೋ ಝೂಮ್ ಇದರಲ್ಲಿ ಹ್ಯಾಂಡಲ್ ಮಾಡ್ತಿರ್ತಾರೆ, ಅವ್ರದ್ದೊಂದು ಕರ್ತವ್ಯ ಇರುತ್ತೆ. ಇಟ್ಸ್ ಆಲ್ ಎ ಟೀಮ್ ವರ್ಕ್. ಎಲ್ಲರೂ ಎಲ್ಲಾ ಕೆಲಸ ಮಾಡೋಕ್ ಹೋಗಿ ಎಲ್ಲವೂ ಹಾಳಾಗ್ಬಿಡುತ್ತೆ. ಅವರವರ ಅಭಿರುಚಿ. ಚಾತುರ್ವರ್ಣ್ಯ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಕೃಷ್ಣ ಹೇಳ್ತಾನೆ. ನಮ್ಮ ಗುಣ ಅಂದ್ರೆ ನಮ್ಮ ಸ್ವಭಾವ, ಅಭಿರುಚಿ, ಓರಿಯಂಟೇಶನ್. ಕರ್ಮ ಅಂದ್ರೆ ನನ್ನ ಕರ್ತವ್ಯ. ನಾನು ಮನೆಯಲ್ಲಿ ಕರ್ನಾಟಕದಲ್ಲಿ ಹುಟ್ಟಿದ್ಮೇಲೆ ಕನ್ನಡ ಕಲಿಲೇಬೇಕು, ಭಾರತದಲ್ಲಿ ಹುಟ್ಟಿದ್ಮೇಲೆ ಭಾರತೀಯಳಾಗ್ಲೇಬೇಕು. ನನ್ನ ಧರ್ಮ ಕರ್ಮಗಳನ್ನ, ನನ್ನ ತಂದೆ ತಾಯಿಯನ್ನ, ನನ್ನ ನಾಡು ನುಡಿಯನ್ನ ಪ್ರೀತಿಸ್ಬೇಕು, ಗೌರವಿಸ್ಬೇಕು, ಉಳಿಸ್ಬೇಕು, ಬೆಳೆಸ್ಬೇಕು. ಇದು ಕರ್ಮ, ಇದು ಕರ್ತವ್ಯ. ಗುಣ ಅಂದ್ರೆ ಅಭಿರುಚಿ. ನಾನು ಸಂಗೀತ ಕಲಿತೀನೋ, ಶಾಸ್ತ್ರ ಕಲಿತೀನೋ, ಕೃಷಿ ಕಲಿತೀನೋ, ಇಂಜಿನಿಯರ್ ಆಗ್ತೀನೋ, ಡಾಕ್ಟರ್ ಆಗ್ತೀನಿ, ಅದು ನನ್ನ ಅಭಿರುಚಿ, ಅದು ಗುಣ. ಈ ಗುಣಕರ್ಮ ವಿಭಾಗಶಃ ಚಾತುರ್ವರ್ಣ್ಯ ಆಗಿರೋದು. ಆದ್ರೆ ಆ ಒಂದು ವಾಸ್ತವವನ್ನ ಎಷ್ಟೋ ಶತಮಾನ ಪಾಲಿಸ್ಕೊಂಡ್ ಬಂದ್ರು. ಆಚೆಯಿಂದ ಬಂದು ಒಂದೇ ಸಲಕ್ಕೆ ಅದನ್ನ ಜಾತಿ ಅಂತ ಕರೆದು ನಮ್ಮನ್ನ ಡಿವೈಡ್ ಮಾಡ್ಬಿಟ್ರು. ಅನ್ಯಾಯವಾಗಿ ನಾವು ಅದನ್ನ ಇನ್ನೂ ನಂಬುತ್ತೀವಿ ಅನ್ನೋದು ಒಂದು ದೊಡ್ಡ ದುರಂತವಾಗಿದೆ. ನಾವು ನಂಬ್ತಾನೇ ಇರೋ ಹಾಗೆ ನಮ್ಮ ಟೆಕ್ಸ್ಟ್ ಬುಕ್ ಗಳಲ್ಲಿ, ಟಿವಿಗಳಲ್ಲಿ, ವಾಮಚಿಂತನೆಗಳಲ್ಲಿ, ಪೊಲಿಟಿಕಲ್ ನ್ಯಾರೇಟಿವ್ಸ್ ಅಲ್ಲಿ ಅದನ್ನು ಮಾಡ್ತಿದ್ದಾರೆ. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಇಂಥ ಕಲುಷವನ್ನ ನಮ್ಮ ಮನಸ್ಸಿಂದ ತೆಗೆದುಹಾಕ್ಬೇಕು ಅಂದ್ರೆ ಪರಮಾತ್ಮನ ಧ್ಯಾನವನ್ನು, ಭಾಗವತ, ಭಗವದ್ಗೀತೆ, ರಾಮಾಯಣ, ಪುರಾಣಗಳ ಶ್ರವಣ, ಪಠನ, ವ್ಯಾಖ್ಯಾನ, ಶ್ರವಣ, ಪಠನ, ವ್ಯಾಖ್ಯಾನ ಮಾಡ್ತಾನೇ ಇರ್ಬೇಕು. ಈ ಕೊಳೆ ನೀರನ್ನ ತೆಗೆಯೋದಕ್ಕೆ ಹೊಸ ನೀರನ್ನು ಹಾಕೋ ತರ ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ಕಲ್ಮಶವನ್ನ ತೆಗೆದು ನಾವು ನಿಜವಾದ ಭಾರತೀಯ ಋಷಿ ಸಂಸ್ಕೃತಿಯನ್ನ ಮೈಗೂಡಿಸ್ಕೊಳ್ಬೇಕು. ಇದೆಲ್ಲ ತುಂಬಾ ತುಂಬಾ ಸಹಾಯ ಮಾಡುತ್ತೆ. ಅದರಲ್ಲೂ ವಿಷ್ಣು ಸಹಸ್ರನಾಮ ತುಂಬಾ ಒಂದು ವಿಶಿಷ್ಟವಾದಂತಹ ಒಂದು ವಿಷಯವಾಗಿದೆ. ಮಹಾಭಾರತದಲ್ಲಿ 2 ಪ್ರಮುಖವಾದ ಸಹಸ್ರನಾಮಗಳು ಬರುತ್ತೆ. ಒಂದು ಶಿವ ಸಹಸ್ರನಾಮ, ಅದನ್ನ ಸಾಕ್ಷಾತ್ ಕೃಷ್ಣನೇ ಬೋಧಿಸ್ತಾನೆ. ಮತ್ತೊಂದು ವಿಷ್ಣು ಸಹಸ್ರನಾಮ, ಅದನ್ನ ಭೀಷ್ಮ ಪಿತಾಮಹರು ತಮ್ಮ ಒಂದು ಅವಸಾನದ ಕಾಲದಲ್ಲಿ, ನಮ್ಗೆಲ್ಲ ಗೊತ್ತೇ ಇದೆ ಕುರುಕ್ಷೇತ್ರದ ಕಥೆ, ಹೇಗೆ ಅವರು ಇಚ್ಛಾಬನಡಿ ಆಗಿದ್ರು. ಹಾಗಾಗಿ ಅವ್ರು ಬೇಕಾದಾಗ ಸಾಯ್ಬೋದಾಗಿತ್ತು. ಯುದ್ಧದಲ್ಲಿ ಅರ್ಜುನನ ಶರಗಳಿಂದ ಅವರು ಸಂಪೂರ್ಣ ಘಾಸಿಗೊಂಡು ಶರದ ಶಯ್ಯ ಮೇಲೆ ಮಲಗಿದ್ರು, ಮೈಯೆಲ್ಲ ರಕ್ತಸಿಕ್ತವಾಗಿತ್ತು. ಆದ್ರೆ ಅವರು ಅನಿವಾರ್ಯತೆಯಿಂದಲೋ ಅಗತ್ಯದಿಂದಲೋ ಒಟ್ನಲ್ಲಿ ಅಧರ್ಮದ ಪಕ್ಷದಲ್ಲಿ ನಾನು ನಿಂತೆ, ಅಧರ್ಮಿ ಆದಂತ ದುರ್ಯೋಧನನ್ನ ವಿರೋಧಿಸೋ ಬದಲು ನಾನು ವಿರೋಧ ಪಕ್ಷದಲ್ಲೇ ನಿಲ್ಲೋ ಹಾಗಾಯ್ತಲ್ಲ, ನಾನು ತಪ್ಪು ಮಾಡಿದೆ ಅಂತ ಅವ್ರಿಗೆ ತುಂಬಾ ಪಶ್ಚಾತ್ತಾಪವಾಗತ್ತೆ. ಆ ಪಾಪವನ್ನು ಹೊತ್ಕೊಂಡು ನನ್ನ 16 ಜನ್ಮ ಕಳೆಯೋದು ಬೇಡ,
ಇದೇ ಜನ್ಮದಲ್ಲಿ ಅಷ್ಟು ನೋವನ್ನ ತೀರಿಸಿ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಅವರು ಇಚ್ಛಾಮರಣಿಯಾಗಿ ಅಂತಹ ಪ್ರಾಣ ಬಾಧೆಯನ್ನ ಅಷ್ಟು ಕಾಲ ಅನುಭವಿಸ್ತಾರೆ. ಉತ್ತರಾಯಣ ಪುಣ್ಯಕಾಲ ಬಂದಾದ್ಮೇಲೆ ಭೀಷ್ಮ ಏಕಾದಶಿ ಬಂದಾಗ ಅವರು ದೇಹವನ್ನು ಬಿಡ್ತಾರೆ. ಆ ಸಂದರ್ಭದಲ್ಲಿ ಭಾಗವತದಲ್ಲೂ ಬರುತ್ತೆ, ಅದು ಮಹಾಭಾರತದಲ್ಲೂ ಬರುತ್ತೆ. ಕೃಷ್ಣ, ಯುಧಿಷ್ಠಿರಾದಿಗಳು, ಪಾಂಡವರು ಮತ್ತು ಆ ಪಾಂಡವ ಕುಲದ ಹಿರಿಯರು, ಋಷಿಗಳು ಎಲ್ಲರೂ ಅಲ್ಲಿ ನೆರೆದಿರ್ತಾರೆ. ಭೀಷ್ಮರು ಶರಶಯ್ಯ ಮೇಲೆ ಮಲಗಿದ್ದಾರೆ. ಆ ಸಂದರ್ಭದಲ್ಲಿ ಪಾಂಡವಾದಿಗಳೆಲ್ಲ ಸುತ್ತಲೂ ಕೂತಿದ್ದಾರೆ ಮೌನವಾಗಿ ಆ ಮಹಾತ್ಮನ ಮಾತು ಕೇಳಕ್ಕೆ. ಆಗ ಅವರು ನಾನಾ ವಿಚಾರಗಳನ್ನ ಹೇಳ್ತಾ ರಾಜನೀತಿಯ ಬಗ್ಗೆ ಸ್ವಲ್ಪ ಹೇಳಿ, ಧರ್ಮಾರ್ಥ ಕಾಮ ಮೋಕ್ಷಗಳ ಬಗ್ಗೆ ಹೇಳಿ, ಕೊನೆಗೆ ಈ ಕೃಷ್ಣ ಕೇವಲ ಕೃಷ್ಣ ಅಲ್ಲ, ಕೇವಲ ನಿಮ್ಮ ಭಾವಮೈದ್ನ ಅಲ್ಲ, ನಿಮ್ ಸೋದರತ್ತೆ ಮಗ ಅಲ್ಲ, ಕೇವಲ ಒಬ್ಬ ಯಾದವ ಅಲ್ಲ, ಇವನು ನಿಮ್ಮಂತೆ ಇದ್ರೂ ಕೂಡ, ಎಲ್ಲರಂತೆ ಒಡನಾಡಿಕೊಂಡಿದ್ರು ಕೂಡ ಸಾಕ್ಷಾತ್ ಪರಮಾತ್ಮ ಇವನು, ಅಸಾಮಾನ್ಯ ಇವನು, ಯೋಗೀಶ್ವರ ಇವನು, ಸರ್ವ ನಿಯಾಮಕ ಇವನು, ಅಂಥವನು ನಿಮ್ಮೊಂದಿಗೆ ಇದ್ದು ಧರ್ಮಕ್ಕೆ ಜೈವನ ತಂದು ಕೊಟ್ಟಿದ್ದಾನೆ. ನೀವು ನಿಜಕ್ಕೂ ಭಾಗ್ಯವಂತರು, ಅದನ್ನ ಮರಿಬೇಡಿ. ಪರತತ್ವ ಒಂದಕ್ಕೆ ಒಂದ್ ಮಾತಿದೆ, ಬಹಳ ಚೆನ್ನಾಗಿದೆ ಅದು. ಪರಿಪರಿಯ ರೂಪದಲ್ಲಿ ಪರದೈವ ಕಣ್ಮುಂದೆ ಚರಿಸುತ್ತಿರೆ, ನರನದರ ಗುರುತ ನರಿಯದೆಯೇ, ಧರೆಯದದು ತನ್ನಂದದ ಪ್ರಾಣಿ ಎಂದೆಣಿಸಿ ತೊರೆಯುವನು ದೊರೆತುದನು ಮಂಕುತಿ. ಪರಮಾತ್ಮನೇ ಸಾಕ್ಷಾತ್ ನಮ್ಮ ಮುಂದೆ ಬಂದ್ರು ಗುರುತಿಸೋದಕ್ಕೆ, ಅದರ ಪೂರ್ಣ ಲಾಭವನ್ನ ಪಡೆಯೋದಕ್ಕೆ ನಮಗೂ ಒಂದು ಮಟ್ಟದ ಅರ್ಹತೆ, ಯೋಗ್ಯತೆ, ಒಂದು ಗುರುತಿಸುವ ಶಕ್ತಿ ಬೇಕಾಗುತ್ತೆ. ಮಹಿಮೆಯೇ ನರಿಯುವುದೆಂದೆಂಬರಮ್ಮ ಅಂತ ಹೇಳ್ತಾರೆ. ಮಹಿಮೆಯನ್ನ ಅರ್ಥ ಮಾಡ್ಕೊಳಕ್ಕೆ ಒಂದಿಷ್ಟಾದ್ರೂ ನಮ್ಮಲ್ಲಿ ಒಳ್ಳೆ ಗುಣ ಬೇಕಾಗುತ್ತೆ. ಮ್ಯಾಗ್ನೆಟ್ ಆಕರ್ಷಿಸ್ಬೇಕಾದ್ರೂ ನಾವು ಪ್ಲಾಸ್ಟಿಕ್ ಆಗಿದ್ರೆ ಆಗೋದಿಲ್ಲ, ನಾವು ಕಬ್ಬಣ ಆದ್ರೂ ಆಗ್ಬೇಕು, ಆವಾಗ ಮ್ಯಾಗ್ನೆಟ್ ಆಕರ್ಷಿಸುತ್ತೆ. ಹಾಗೆ ಈ ಕೃಷ್ಣನನ್ನ ನೀವು ಗುರ್ತಿಸಿ ಅವನ್ ಸಾಕ್ಷಾತ್ ಪರಮಾತ್ಮ ಅಂತ ಹೇಳ್ತಾ, ಕೃಷ್ಣನನ್ನ ನೋಡ್ತಾ ನೋಡ್ತಾ ಅವನನ್ನ ಕೇವಲ ವಸುದೇವ ದೇವಕಿಯರ ಪುತ್ರ ವಾರ್ಷ್ಣೇಯ ಯಾದವ ಅಂತ ನೋಡದೆ ಅವನು ಸಾಕ್ಷಾತ್ ಸನಾತನ ವಾಸುದೇವ ಅಂತ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವನ ಕುರಿತಾಗಿ ಹೃದಯಾಂತರಾಳದಿಂದ ಅವನ ವಿರಾಟ್ ಸ್ವರೂಪವನ್ನು, ಅವನ ವಿಷ್ಣು ಸ್ವರೂಪವನ್ನು, ಅವನ ಮೂಲ ಸ್ವರೂಪವನ್ನು, ಅವನ ಈ ಪ್ರಾಕೃತಿಕ ರೂಪದ ಹಿನ್ನೆಲೆ ಇರುವಂತಹ ಆ ಸಮಸ್ತ ಸೃಷ್ಟಿಯ ಮೂಲದಲ್ಲಿ ಇರುವಂತಹ ಆ ಪರಮಾತ್ಮ ಸಚ್ಚಿದಾನಂದರನ್ನೇ ಅಲ್ಲಿ ನೋಡ್ತಾ ವಿಷ್ಣು ಸಹಸ್ರನಾಮವನ್ನ ಹೃದಯಾಂತರಾಳದಿಂದ ಅವರು ಹೇಳ್ತಾ ಬರ್ತಾರೆ. ಹಾಗೆ ವಿಷ್ಣು ಸಹಸ್ರನಾಮದಿಂದ ಪರಮಾತ್ಮನನ್ನ ಕೊಂಡಾಡಿ ಆ ಪರಮಾತ್ಮನ ಚತುರ್ಭುಜಧಾರಿ ವೈಷ್ಣವ ರೂಪವನ್ನ ನೋಡ್ತಾ ಆ ದೇಹತ್ಯಾಗ ಮಾಡ್ತಾನೆ ಮಹಾತ್ಮನಾದಂತಹ ಭೀಷ್ಮ. ಇದು ವಿಷ್ಣು ಸಹಸ್ರನಾಮದ ಹಿನ್ನೆಲೆ ಅಂತ ನಾವು ನೋಡ್ತೀವಿ. ಇಂಥ ಒಂದು ಅದ್ಭುತವಾದ ವಿಷ್ಣು ಸಹಸ್ರನಾಮ ಇದು ಯಾರೋ ಸಾಮಾನ್ಯರು ಹೇಳಿದ್ದಲ್ಲ, ಸಾಮಾನ್ಯ ಸಂದರ್ಭದಲ್ಲಿ ಹೇಳಿದ್ದು ಅಲ್ಲ, ಸುಮ್ನೆ ಟೈಮ್ ಇದ್ದಾಗ ಕುತ್ಕೊಂಡು ಬರ್ದಿದ್ದಲ್ಲ. ಸಾಯುವ ಅಂಚಿನಲ್ಲಿ ಅವಸಾನದ ಕಾಲದಲ್ಲಿ ಅತ್ಯಂತ ಜ್ಞಾನಿಯಾದಂತಹ ಭೀಷ್ಮ ಹೃದಯಾಂತರಾಳದಿಂದ ಪರಮ ಪ್ರೇಮದಿಂದ ಭಕ್ತಿಯಿಂದ ಹೇಳಿದಂತ ವಿಷ್ಣು ಸಹಸ್ರನಾಮ. ಹಾಗಾಗಿ ಇದು ಬಹಳ ಅದ್ಭುತವಾದಂತಹ ಒಂದು ಸಹಸ್ರನಾಮ ಬಳಿಯಾಗಿದೆ. ಇಲ್ಲಿ ನಾವು ನೋಡೋದು ಕೇವಲ ಪರಮಾತ್ಮನ ನಾಮಗಳನ್ನು, ಈ ಒಂದೊಂದು ನಾಮವು ಕೂಡ ಒಂದೊಂದು ವಿಭೂತಿಯನ್ನ ನಮಗೆ ಅರ್ಥಪಡಿಸ್ತಾ ಹೋಗುತ್ತೆ. ಮೊದಲ ಹೆಸರನ್ನೇ ನೋಡಿ, ವಿಶ್ವಂ ಅಂತ ಶುರು ಆಗುತ್ತೆ. ಸಮಸ್ತ ಸೃಷ್ಟಿಯೇ ಅವನು ಅಂತ. ವಿಶ್ವ ಅನ್ನೋದು ಅವನ ಮೊದಲ ಹೆಸರು. ವಿಶ್ವಂ ವಿಷ್ಣುರ್ವಶಕಾರ ಶುರು ಆಗತ್ತಲ್ಲ, ವಿಶ್ವವೇ ಅವನು. ವಿಶ್ ಅಂದ್ರೆ ಪ್ರವೇಶಿಸಿದವನು ಅಂತ. ಈ ಸಮಸ್ತ ಬ್ರಹ್ಮಾಂಡ, ಭಾಗವತ ಹೇಳುತ್ತೆ, ಸಮಸ್ತ ಬ್ರಹ್ಮಾಂಡವು ಎಲ್ಲೋ ಒಂದು ನಿರ್ಜೀವ ಅಂಡದಂತೆ ಇತ್ತು, ಯಾವುದೋ ಹಿಂದಿನ ಸೃಷ್ಟಿಯಲ್ಲಿ, ಅದ್ರೊಳಗೆ ಅವನೇ ಪ್ರವೇಶಿಸಿ, ವಿಶ್ ಅಂತಂದ್ರೆ ಪ್ರವೇಶಿಸಿದವನಾಗಿ ಇದರಲ್ಲಿ ಅವನೇ ಚೈತನ್ಯವಾಗಿ ಹೊರಮೂಡಿದ್ದಾನೆ. ತಾನೇ ಸೃಷ್ಟಿಸಿದ ಈ ಸೃಷ್ಟಿಯೊಳಗೆ ತಾನೇ ಸೇರ್ಕೊಂಡು ತಾನೇ ಲೀಲೆ ಆಡ್ತಾ ಇದ್ದಾನೆ. ಈ ಪಂಚಭೂತಗಳು ಅವನೇ, ಪೃಥಿವ್ಯ ತೇಜೋ ವಾಯು ಆಕಾಶ, ಅದರಲ್ಲಿರುವ ಪಂಚ ತನ್ಮಾತ್ರಗಳು, ರೂಪರಸ ಗಂಧ ಸ್ಪರ್ಶ ಘ್ರಾಣಾದಿಗಳು, ಅದರಲ್ಲಿರುವ ಅದನ್ನ ಗ್ರಹಿಸಬಲ್ಲಂತ ಇಂದ್ರಿಯಗಳು, ಇಂದ್ರಿಯಾಭಿಮಾನಿ ದೇವತೆಗಳು, ಅದರ ಹಿನ್ನೆಲೆಯಲ್ಲಿರುವ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಮುಂತಾದ ಜ್ಞಾನೇಂದ್ರಿಯಗಳು ಅಥವಾ ಅಂತಃಕರಣ ಚತುಷ್ಟಯ, ಅದರೊಳಗಿರುವ ಅಹಂ ತತ್ವ, ಮಹತ್ತತ್ವ, ಇದೆಲ್ಲಕ್ಕೂ ಮೂಲವಾದಂತಹ ಆ ಬ್ರಹ್ಮ ಮತ್ತು ದೇವತೆಗಳು ಮತ್ತು ಅವರಿಗೂ ಮೂಲವಾದಂತಹ ಮೂಲ ಪ್ರಕೃತಿ ಎಲ್ಲವೂ ಪರಮಾತ್ಮನೊಳಗೆ ಅಡಗಿದೆ. ಈ ಎಲ್ಲದರಲ್ಲೂ ಅವನೇ ತುಂಬಿಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ಎಲ್ಲಿ ನೋಡಿದ್ರು ಇರೋದು ಪರಮಾತ್ಮನೇ. ಅವನಿಲ್ಲದ ವಸ್ತುವೇ ಜಗತ್ತಲ್ಲಿಲ್ಲ. ಒಳಗೂ ಹೊರಗೂ ಇರೋದು ಅವನೇ. ಬಾಹ್ಯಾಂತರಂಗದಲ್ಲಿ ಎಲ್ಲೂ ಪರಮಾತ್ಮ ಇದ್ದಾನೆ. ಆದ್ರೆ ನೋಡೋದಕ್ಕೆ ನಮಗೊಂದು ಜ್ಞಾನ ನೇತ್ರ ಬೇಕಾಗುತ್ತೆ. ನಮ್ಮ ಸುತ್ತು ರೇಡಿಯೋ ವೇವ್ಸ್ ಇರುತ್ತೆ, ಆದ್ರೆ ನಮಗೆ ಅದು ಕ್ಯಾಚ್ ಆಗೋದಿಲ್ಲ. ನಮ್ಮ ಮೊಬೈಲ್ ಅಲ್ಲಿ ಆ ವೈಫೈ
ಇರುತ್ತಲ್ಲ ಅದನ್ನ ಹಿಡಿಯೋದಕ್ಕೆ ಒಂದು ಶಕ್ತಿ ಬೇಕು. ನಮ್ಮ ಹತ್ರ ಪಾಸ್ವರ್ಡ್ ಬೇಕು. ಪಾಸ್ವರ್ಡ್ ಹಾಕಿದ ತಕ್ಷಣ ಅಕ್ಕಪಕ್ಕ ಇರೋ ವೈಫೈನ ತಕ್ಷಣ ಹಿಡ್ಕೊಂಡ್ಬಿಡುತ್ತೆ ನಮ್ಮ ಮೊಬೈಲ್. ಹಾಗೆ ನಮ್ಮಲ್ಲಿ ಪಾಸ್ವರ್ಡ್ ಕಳೆದೋಗ್ಬಿಟ್ಟಿದೆ. ಆ ಋಷಿಗಳ ಜ್ಞಾನ, ಆ ಪರಮಾತ್ಮನ ಕೃಪೆ, ಅವನ ಅಸ್ತಿತ್ವ ನಮ್ಮ ಸುತ್ತಲೂ ತುಂಬಿದೆ, ನಮ್ಮ ಒಳಗೂ ತುಂಬಿದೆ. ಆದರೆ ನಮ್ಮಲ್ಲಿ ಪಾಸ್ವರ್ಡ್ ಇದೆಯಾ? ಅವನಿಗೆ ಕನೆಕ್ಟ್ ಆಗೋದಕ್ಕೆ, ಆ ಋಷಿ ತತ್ವಗಳಿಗೆ, ಆ ಜ್ಞಾನಕ್ಕೆ, ಆ ಪರಮಾತ್ಮನ ಅನುಭೂತಿಗೆ ಸೇರ್ಕೊಳ್ಳೋದಕ್ಕೆ ನಮ್ಮಲ್ಲಿ ಒಂದು ಯೋಗ್ಯತೆ ಇದೆಯಾ? ನಮ್ಮಲ್ಲಿ ಆ ಮನೋನ್ನತಿ ಇದೆಯಾ? ಮನಃಶುದ್ಧಿ ಇದೆಯಾ? ನಮ್ಮಲ್ಲಿ ಆ ಒಂದು ಉತ್ಕಟತೆ ಇದೆಯಾ ಅನ್ನೋದು ಪ್ರಶ್ನೆ. ಅದು ಬರ್ಬೇಕು ಅಂತಂದ್ರೆ ನಾವು ಮಹಾತ್ಮರ ಹಾದಿಯನ್ನ ಹಿಡಿಬೇಕು. ಈಗ ನಾನು ಬೆಟ್ಟ ಹತ್ತಬೇಕು ಅಂತಂದ್ರೆ, ಯಾರೂ ಹತ್ತದೇ ಇರುವ ಬೆಟ್ಟವಾದ್ರೆ ನಾನು ಮೊದಲನೇ ಸಲ ಮೇಲೆ ಕಾಲಿಡ್ತಾ ಇದ್ದೀನಿ ಅಂದ್ರೆ ತುಂಬಾ ಕಷ್ಟ. ಕಲ್ಲು ಮಣ್ಣು ಇರುತ್ತೆ, ಅಲ್ಲಿ ಜಾರುತ್ತೆ, ಇಲ್ಲಿ ಜಾರುತ್ತೆ, ಇಲ್ಲಿ ಕಾಲ್ ಹಿಡಿಯತ್ತೆ, ಕಷ್ಟ. ಆದ್ರೆ ಈಗಾಗ್ಲೇ ನನಗಿಂತ ಮುಂಚೆ ಆ ಬೆಟ್ಟ ಹತ್ತಿ ಹೋದವರಿದ್ರೆ ಅವ್ರು ನಡೆದು ಒಂದು ಕಾಲ್ದಾರಿ ಆಗಿರುತ್ತೆ. ಅಥವಾ ಕೆಲವ್ರು ಮಹಾತ್ಮರು ಪಾಪ ಒಂದು ಮೆಟ್ಲು ಕೂಡ ಹಾಕೊಟ್ಬಿಟ್ಟಿರ್ತಾರೆ. ಕೆಲವ್ರು ಆ ಮೆಟ್ಲಿಗೆ ಪಕ್ಕದಲ್ಲಿ ರೈಲಿಂಗ್ಸು ಹಾಕೊಟ್ಬಿಟ್ಟಿರ್ತಾರೆ. ತಿರುಪತಿ ಅಂತ ಜಾಗದಲ್ಲಿ ಮೇಲೆ ಹತ್ಕೊಂಡು ಹೋಗೋದಕ್ಕೆ ಶೆಲ್ಟರ್ ಕೂಡ ಹಾಕೊಟ್ಬಿಟ್ಟಿರ್ತಾರೆ. ಕೆಲವ್ರು ರೋಡು ಕಟ್ಟಿಸ್ಬಿಟ್ಟಿರ್ತಾರೆ, ಕೆಲವರು ರೋಪ್ ವೇನೂ ಮಾಡ್ಬಿಟ್ಟಿರ್ತಾರೆ, ಕೆಲವ್ರು ಹೆಲಿಕಾಪ್ಟರ್ ಸರ್ವಿಸು ಮಾಡಿರ್ತಾರೆ. ಇದೆಲ್ಲ ಅವಾಗ ಏನಾಗತ್ತೆ, ಅದೇ ಬೆಟ್ಟವನ್ನು ಹತ್ತೋದು ನಮ್ಗೆ ಸುಲಭ ಆಗತ್ತೆ. ಹಾಗೆ ಈ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಭಗವದ್ಗೀತೆ ಮತ್ತು ಈ ಪಾರಾಯಣಗಳು, ಪಾಠಗಳು, ಭಜನೆ, ಸತ್ಸಂಗ ಇದೆಲ್ಲ ಏನಪ್ಪಾ ಅಂತಂದ್ರೆ ಆ ಪರತತ್ವವನ್ನು, ಅಮೂರ್ತವಾದ ಅಬ್ಸ್ಟ್ರಾಕ್ಟ್ ನಮ್ಮ ಮನೋಬುದ್ಧಿಗಳಿಗೆ ಅತೀತವಾದಂತಹ ಸತ್ಯವನ್ನ ನಾವು ಗ್ರಹಿಸೋದಕ್ಕೆ ನಮಗೆ ಮಾರ್ಗವನ್ನ ಕಲ್ಪಿಸಿಕೊಡುತ್ತೆ. ಹೀಗೆ ಕೂತ್ಕೊಂಡು ನಾನು ನಿರ್ವಿಕಾರ ನಿರಾಕಾರ ಪರಂಬ್ರಹ್ಮದ ಸತ್ಯ ಜ್ಞಾನ ಅನಂತದ ಧ್ಯಾನ ಮಾಡುವ ಕೆಪಾಸಿಟಿ ಇಲ್ಲದೆ ಇರ್ಬೋದು. ಆದ್ರೆ ಇವರು ಹೇಳುವ ವಿಷ್ಣು ಸಹಸ್ರನಾಮದ ಒಳ ಹೋದಾಗ ಆ ಯಾವುದೋ ಒಂದು ಮಾಡಿಟ್ಟ ಮಾರ್ಗದಲ್ಲಿ ಹೋದಂತೆ ಸುಲಭವಾಗತ್ತೆ. ಮತ್ತು ಆ ಯೋಗಿಗಳ ಪುಣ್ಯವೂ ನಮ್ಗೆ ಬರುತ್ತೆ. ಅಲ್ಲಿ ಭೀಷ್ಮ ಮುಖೇನ ಮಹಾಭಾರತದಲ್ಲಿ ಅದನ್ನ ಗ್ರಂಥೀಕರಿಸಿದವ್ರು ಯಾರು? ಸಾಕ್ಷಾತ್ ಭಗವಾನ್ ವೇದವ್ಯಾಸರು. ವೇದವ್ಯಾಸರು ಯಾರು? ಭಾಗವತದ ಪ್ರಕಾರ 21 ವಿಷ್ಣು ಅವತಾರಗಳಲ್ಲಿ ಒಂದು ವೇದವ್ಯಾಸ ಅವತಾರ. ಅವತಾರಗಳು ಕೇವಲ ದಶ ಅಲ್ಲ, ವಾಸ್ತವಿಕವಾಗಿ ಅದು 21 ಏಕವಿಂಶತಿ ಅವತಾರಗಳು. ಅವುಗಳಲ್ಲಿ ಒಂದು ವ್ಯಾಸ ಅವತಾರ. ತಾನೇ ವ್ಯಾಸನಾಗಿ ಬಂದು ತನ್ನ ಈ ಲೀಲೆಗಳನ್ನ ಗ್ರಂಥೀಕರಿಸಿ ಕೊಟ್ಟಿದ್ದಾನೆ, ವೇದಗಳನ್ನ ವ್ಯಾಸೀಕರಿಸಿ ಕೊಟ್ಟಿದ್ದಾನೆ. ಅದಕ್ಕೆ ವೇದ ವ್ಯಾಸ ಅಂತ. ವ್ಯಾಸೀಕರಿಸೋದನ್ನ ಕ್ಲಾಸಿಫೈ ಮಾಡೋದು, ವಿಸ್ತರಿಸೋದು. ಒಂದೇ ವೇದವನ್ನ 4 ವಿಂಗಡಿಸಿ ಯಜ್ಞಾದಿ ಕರ್ಮಗಳಿಗೆ, ಪಠನಕ್ಕೆ, ಹೀಗೆ ಅದನ್ನು ವಿಂಗಡಿಸಿ ಇರುಗ್ಗೆಜು ಸಾಮಾರಿಗಳಾಗಿ ಮಾಡಿದಂತಹ ಮಹಾತ್ಮರು ಇವರು. ಆ ವ್ಯಾಸರ ಅನುಗ್ರಹ ಕೂಡ ನಮ್ಗೆ ಉಂಟಾಗತ್ತೆ ತಪ್ಪಿಲ್ಲ. ಹೀಗೆ ಇಂತಹ ಹಾದಿಗಳಲ್ಲಿ ಹೋಗೋದು ದೊಡ್ಡ ಭಗವದ್ ಅನುಗ್ರಹ ಅನ್ನೋದನ್ನ ನಾವು ಮರಿಬಾರ್ದು. ಏನೋ ವಿಷ್ಣು ಸಹಸ್ರನಾಮ ಕ್ಲಾಸ್ ಅಂತೆ, ಯಾರೋ ದಿನೇಶ್ ಅಂತ ಒಬ್ರು ಮಾಡ್ತಿದ್ದಂತೆ, ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಅಷ್ಟು ಲೈಟ್ ಆಗಿ ಯಾವತ್ತೂ ತೆಗೆದುಕೋಬಾರ್ದು. ಯಾವುದು ಪರಮಾತ್ಮನ ಕೃಪೆ ಇಲ್ಲದೆ ಏನೂ ನಮ್ಗೆ ಸಿಕ್ಕೋದಿಲ್ಲ. ಅದರಲ್ಲೂ ಒಳ್ಳೆ ವಿಚಾರ, ಸತ್ಸಂಗ, ಅದು ಇಂಥ ಉದಾತ್ತವಾದ ವಿಚಾರಗಳು. ನಮ್ಮ ಮನಸ್ಸನ್ನ ಕೆಳಗೆ ಸೆಳೆಯುವಂಥದ್ದು ತುಂಬಾ ಇದೆ. ಅದರಲ್ಲೂ ಬೆಂಗಳೂರಂತ ನಗರದಲ್ಲಿ ಟೈಮ್ ಸಿಕ್ಕರೆ ಸಾಕು, ಯಾವ ಮಾಲ್ಗೆ ಹೋಗ್ಲಿ, ಎಲ್ ಪಾನಿಪುರಿ ತಿನ್ಲಿ, ಎಲ್ ಹೋಗಿ ಹರಟೆ ಹೊಡಿಲಿ, ಅಥವಾ ವಾಟ್ಸ್ಆಪ್ ನೋಡ್ಲಾ, ಫೇಸ್ಬುಕ್ ನೋಡ್ಲಾ, ಇದೇ ಬರೋದು ತಲೆಗೆ. ಈ ಮಧ್ಯದಲ್ಲಿ ಇಷ್ಟೊಂದು ಡಿಸ್ಟ್ರಾಕ್ಷನ್ಸ್ ಇರುವಂತ ಸಂದರ್ಭದಲ್ಲಿ ನಾನು ವಿಷ್ಣು ಸಹಸ್ರನಾಮ ಕಲಿಬೇಕು, ಭಗವದ್ಗೀತೆ ಕಲಿಬೇಕು, ಸಂಗೀತ ಕಲಿಬೇಕು ಅಂತ ಒಂದು ಪಾಸಿಟಿವ್ ಆಗಿ, ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತ. ಪ್ರಜ್ಞಾವಂತರಿಗೆ ಮಾತ್ರ ಕಾವ್ಯ ಶಾಸ್ತ್ರಾದಿಗಳ ವಿನೋದದಲ್ಲಿ ಮನಸ್ಸು ತೊಡಗೋದು. ವ್ಯಸನೇನು ತುಮೂಢಾನ ನಿದ್ರಯ ಕಲಹೇನವ. ಮಿಕ್ಕವ್ರಿಗೆ ವ್ಯಸನ, ದುರ್ವ್ಯಸನಗಳು, ಸಿಗರೇಟ್ ಸೇದೋಣ, ಏನೋ ಕುಡ್ಕೊಂಬರೋಣ, ಹೀಗೆ ತಲೆ ಹೋಗಿರ್ತದೆ, ಅಥವಾ ಹರಟೆ ಹೊಡಿಯೋಣ, ಅಥವಾ ನಿದ್ರೆಯ ಸುಮ್ಮನೆ ಲೇಸಿನೆಸ್, ಸೋಮಾರಿತನ, ಹರಟೆ, ಅಥವಾ ಕಲಹೇನವ, ಹಳೆ ಜಗಳ, ಅವತ್ ಹಂಗ ಹೇಳಿಲ್ಲ, ಇವತ್ತು ಹೋಗಿ ಜಗಳ ಮಾಡ್ತೀನಿ ಅಂತ ಜಗಳ ತೆಗಿತೀವಿ. ಈ ಮೂರ್ಖರ ಕಾಲ ಹೀಗ್ ಹೋಗತ್ತೆ. ನಮಗೇನಾದ್ರು ಅಕಸ್ಮಾತ್ ಇಂಥದ್ ಕಲಿಬೇಕು ಅಂತ ಅನ್ಸಿದೆ ಅಂತಂದ್ರೆ ಪರಮಾತ್ಮನ ಕೃಪೆಯಾಗಿದೆ ಅಂತ. ಹಾಗಾಗಿ ಇಂಥ ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ದೀರಿ. ಇದು ಪ್ರಾರಬ್ಧ ಉತ್ತಮ ಜನಾಹನ ಪರಿತ್ಯಜಂತಿ. ಒಳ್ಳೆಯ ಉತ್ತಮರು ಯಾವುದೇ ಕೆಲಸವನ್ನ ಪ್ರಾರಂಭಿಸಿದ ಒಳ್ಳೆ ಕೆಲಸವನ್ನ ಮಧ್ಯದಲ್ಲಿ ಬಿಡೋದಿಲ್ಲ. ಮಧ್ಯಮರು ವಿಘ್ನ ಭಯದಿಂದ ಮಧ್ಯ ಬಿಟ್ಬಿಡ್ತಾರೆ. ಅಯ್ಯೋ ಇಡ್ಲಿ ಬಿಡಿ, ಒಂದಿನ ಹೋಗ್ದಿದ್ರೇನು, ಆ ನೈರಂತರ್ಯ ಹಂಗೇ ಕಡಿಮೆ ಆಗ್ತಾ ಬಂದಿರುತ್ತೆ. ಇನ್ನು ಅಧಮರು ಪ್ರಾರಂಭನೆ ಮಾಡೋದಿಲ್ಲ ಅಂತ. ಆದ್ರೆ ಇಂಥ ಒಳ್ಳೆ ಕೆಲಸಕ್ಕೆ ನೀವು ಬರ್ಬೇಕು ಅಂತ ಮನಸ್ಸು ಮಾಡಿದಿರಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ, ತುಂಬಾ ಸಂತೋಷ.
ಏಕೆಂದ್ರೆ ಒಂದು ಆರ್ಕೆಸ್ಟ್ರಾ ಇಡ್ತೀವಿ, ಯಾವ್ದೋ ಅಶ್ಲೀಲವಾದ ಸಿನಿಮಾ ತೋರಿಸ್ತೀವಿ ಅಂದ್ರೆ ಎಲ್ಲೆಲ್ಲಿಂದೋ ಬಂದು ಬಿಡ್ತಾರೆ. ಎಲ್ಲಾ ತರ ಚೀಪ್ ರೇಟ್ ಜನ, ಸಾವಿರಾರು ಜನ ಸೇರ್ಬಿಡ್ತಾರೆ. ಆದ್ರೆ ಒಳ್ಳೆ ಶುದ್ಧ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮಾಡ್ತೀವಿ, ಅಥವಾ ಒಳ್ಳೆ ಭಾಗವತ ಪ್ರವಚನ ಇಡ್ತೀವಿ, ವಿಷ್ಣು ಸಹಸ್ರನಾಮ ಕಲಿಸ್ತೀವಿ, ಸತ್ಸಂಗ ಮಾಡ್ತೀವಿ ಅಂದ್ರೆ ತುಂಬಾ ಕ್ವಾಲಿಟೇಟಿವ್ ಪೀಪಲ್, ಒಂದ್ 20 ಜನ 30 ಜನ 40 ಜನನೇ ಬರೋದು. ಅಂಥದ್ರಲ್ಲಿ ಅಂಥ ಅಭಿರುಚಿಯವರೇ ಇಷ್ಟೊಂದು ಜನ ಒಂದ್ ಕಡೆ ಸೇರ್ಬೇಕು ಅಂದ್ರೆ ಅದ್ ನಿಜವಾಗ್ಲೂ ತುಂಬಾ ಸಂತೋಷದ ವಿಷಯ. ನಮ್ಮ ಸನಾತನ ಧರ್ಮಕ್ಕೆ ಇಂಥ ಆಸ್ತಿಕ್ಯ ತುಂಬಾ ತುಂಬಾ ಬೇಕಾಗಿದೆ. ನೀವೆಲ್ಲರೂ ಬಂದಿದ್ದೀರಿ. ದಿನೇಶ್ ಅವರು ಬಹಳ ಒಳ್ಳೆಯ ವ್ಯಕ್ತಿ, ತುಂಬಾ ಸಾತ್ವಿಕರು. ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಯಾವಾಗ್ಲೂ ಸಮಯ ಇರಲ್ಲ ಅಂತ ಹೇಳ್ತಾರೆ. ಇವರೊಬ್ರು ಸಾಫ್ಟ್ವೇರ್ ಇಂಜಿನಿಯರು, ಅದ್ರ ಮಧ್ಯದಲ್ಲಿ ಸಮಯ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಅಂದ್ರೆ ಅಭಿರುಚಿ ಇದ್ರೆ ಇಷ್ಟೆಲ್ಲ ಮಾಡ್ಬೋದು ವ್ಯಕ್ತಿ ಅಂತ ಗೊತ್ತಾಗತ್ತೆ. ಹಾಗಾಗಿ ಅವರು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಕೂಡ. ಒಳ್ಳೆ ಗುರುಗಳಿಂದ ಅವ್ರಿಗೆ ವಿದ್ಯೆ ಆಗಿದೆ. ಸಂಗೀತದಲ್ಲಿ, ಶಾಸ್ತ್ರಾದಿಗಳಲ್ಲಿ ಒಳ್ಳೆ ಅಭಿರುಚಿ ಇರುವಂತವ್ರು. ನಮ್ಮ ಮಾರುತಿ ಪ್ರಸಾದ್ ಅವರ ಸಂಗೀತ ಶಿಷ್ಯನೂ ಅವರು. ಜೊತೆಗೆ ನಾನು ಅವ್ರನ್ನ ಯಾವಾಗ್ಲೂ ನೋಡೋದು ಮಾರುತಿಯವ್ರ ಜೊತೆಯಲ್ಲೇ. ಯಾವಾಗ್ಲೂ ಗುರುವನ್ನ ಅವ್ರನ್ನೊಬ್ರೇ ನೋಡಿದ್ದೆ ನೆನ್ಪಿಲ್ಲ ನನಗೆ. ಅವ್ರನ್ನ ಹಿಂಬಾಲಿಸ್ಕೊಂಡು ಅವ್ರ ಜೊತೆಲೇ ಓಡಾಡ್ಕೊಂಡಿರ್ತಾರೆ. ಆ ಸರಳತೆ ಅಂದ್ರೆ ಒಂದು ಪರಂಪರೆಗೆ ಕನೆಕ್ಟ್ ಆಗೋದು ತುಂಬಾ ಮುಖ್ಯ. ನನ್ಗೇನೋ ಗೊತ್ತು ಹೇಳ್ತೀನಿ ಅನ್ನೋದು ಅದು ತುಂಬಾ ದೊಡ್ಡ ಮೌಢ್ಯ. ನಾವು ಏನೂ ಅಲ್ಲ, ಒಂದು ದೊಡ್ಡ ಗಂಗಾಧಾರೆಯಂತೆ ನಮ್ಮ ಋಷಿಗಳ ಜ್ಞಾನ ಹರಿದು ಬರ್ತಾ ಇದೆ. ನಾವು ಸುಮ್ನೆ ನಮ್ ಚಿಕ್ಕ ಪುಟಾಣಿ ಬಿಂದಿಗೆ ತಗೊಂಡ್ ಹೋಗಿ ಚೊಂಬ್ ತಗೊಂಡ್ ಹೋಗಿ ಒಂದ್ ಸ್ವಲ್ಪ ನೀರ್ ತರೋದು ಅಷ್ಟೇ ಕೆಲ್ಸ ನಾವು ಮಾಡೋದು. ಅದೆಲ್ಲ ಜ್ಞಾನ ಪರಂಪರೆಗೆ ಸೇರಿ ಅದಕ್ಕೆ ಕನೆಕ್ಟ್ ಆಗೋದಿದೆಯಲ್ಲ, ಅದು ತುಂಬಾ ಮುಖ್ಯ. ಹಾಗೆ ಗುರು ಪರಂಪರೆಗೆ ಅವರು ಕನೆಕ್ಟ್ ಹಾಕೊಂಡಿದ್ದಾರೆ. ತಮ್ಮ ಸಂಗೀತ ಗುರುಗಳಿಗೆ, ಸಂಸ್ಕೃತ ಗುರುಗಳಿಗೆ ಅವರು ಕನೆಕ್ಟ್ ಆಗಿದ್ದಾರೆ. ಅವ್ರ ಜೊತೆ ಇರ್ತಾರೆ, ಸತ್ಸಂಗದಲ್ಲಿ ಇರ್ತಾರೆ, ಕೇಳ್ತಾರೆ, ಓದ್ತಾರೆ, ಮತ್ತೆ ಕಲ್ತದ್ದನ್ನ 10 ಜನ ಕಲಿಸ್ಬೇಕು, ಇದನ್ನ 10 ಜನಕ್ಕೆ ಹರಡ್ಬೇಕು ಅನ್ನುವ ಅವರ ಅಂತರಂಗದ ಹಂಬಲ ತುಂಬಾ ತುಂಬಾ ಶ್ಲಾಘನೀಯವಾದದ್ದು. ಅಂಥದ್ದು ಬೇಕು ನಮ್ಗೆ. ಹಾಗಾಗಿ ಇಂಥ ಒಳ್ಳೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀರಿ. ವಿಷ್ಣು ಸಹಸ್ರನಾಮ ಪರಮ ಪವಿತ್ರವಾದದ್ದು. ಇದರ ಒಂದು ಲಕ್ಷಣಕಾರರು ಇದರ ಬಗ್ಗೆ ಹೇಳ್ತಾ ಇದರ ನಾನಾ ಒಂದು ಫಲಗಳ ಬಗ್ಗೆ ಕೂಡ ಹೇಳ್ತಾರೆ. ನಮಗೇನು ಬೇಕೋ ನಾವು ವಿ ಆರ್ ಆಲ್ ಮೇಡ್ ಫಾರ್ ಸಮಥಿಂಗ್. ನಾವು ಹುಟ್ಟುವಾಗ್ಲೇ ಪರಮಾತ್ಮ ನಮ್ಮಲ್ಲಿ ಒಂದು ವಿಶಿಷ್ಟವಾದಂತ ಒಂದು ಪೊಟೆನ್ಶಿಯಲ್ ಸತ್ವವನ್ನ ಇಟ್ಟಿರ್ತಾನೆ. ನಾವ್ ಯಾರೋ ತರ ಆಗೋಕ್ ಹೋಗ್ಬಾರ್ದು, ಮೂರ್ಖತನ ಅದು. ನಮ್ಮ ಒಳಗ್ ನಾವು ನೋಡ್ಬೇಕು. ಮೊದಲು ಒಳಗ್ ನೋಡಿದಾಗ ಜಗತ್ತಲ್ಲಿ ಆಚೆ ನಮ್ಮ ಕರ್ತವ್ಯ ಏನು ಅನ್ನುವಂತ ಸ್ಪಷ್ಟವಾಗುತ್ತೆ. ಲುಕ್ ವಿದಿನ್ ಟು ರೀಚ್ ಔಟ್ ಅಂತ ಹೇಳ್ತಾರಲ್ಲ, ಅದೇ ಇವತ್ತು ಅದನ್ನ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ದೊಡ್ಡದಾಗಿ ಹೇಳ್ತಾರೆ. ಅದು ಬಹಳ ಹಿಂದೆ ನಮ್ಮವರು ಕಂಡ್ಕೊಂಡಿದ್ರು. ಒಂದು ಬೀಜ ಮೊದಲು ಒಳಗೆ ಮೊಳೆಯತ್ತೆ, ಅಂದ್ರೆ ಬೇರನ್ನ ಚಿಗುರಿಸ್ಕೊಳುತ್ತೆ. ಬೇರನ್ನ ಬಿಟ್ಕೊಂಡು ಆ ತಾಯಿ ಬೇರು ದೊಡ್ಡದಾಗಿ ಬಿಡೋದು, ಅದ್ರ ಜೊತೆ ಪುಟಾಣಿ ಬೇರೆ ಬೇರೆಗಳು ಬಂದು ಚೆನ್ನಾಗಿ ನೆಲದಲ್ಲಿ ನೆಲೆ ಊರಿ ಅಲ್ಲಿರುವ ಒಂದು ನ್ಯೂಟ್ರಿಷನ್ಸ್, ಪೌಷ್ಟಿಕಾಂಶಗಳನ್ನು ತೆಗೆದುಕೊಂಡು ಸಿದ್ಧವಾದ್ಮೇಲೆ, ಹೋಮ್ವರ್ಕ್ ಎಲ್ಲ ಮುಗ್ದಾದ್ಮೇಲೆ, ಎಷ್ಟೋ ದಿನ ಆದ್ಮೇಲೆ 1 ಅಡಿ 2 ಅಡಿ ಬೇರು ಬೆಳೆದ ಮೇಲೆ ಮೇಲ್ಗಡೆ ಮೊದಲ ಚಿಗುರು ಬರುತ್ತೆ. ನೀವೊಂದು ಗಿಡವನ್ನ ಕಿತ್ತು ನೋಡಿ, 2 ಅಡಿ ಮೇಲೆ 1 ಅಡಿ ಗಿಡ ಇದ್ರೆ ಕೆಳಗಡೆ 2 3 ಅಡಿ ಗಿಡ ಇರುತ್ತೆ, ಕೆಲವೊಮ್ಮೆ 5 ಅಡಿ ಕೂಡ ಇರುತ್ತೆ. ಅದು ಜೀವನದಲ್ಲಿ ಬೆಳೆಯುವ ಕ್ರಮ, ಅದು ನಿಸರ್ಗ ಸಹಜವಾದ ಕ್ರಮ. ಅದು ನಮ್ಮ ಮೆಕಾಲೆ ಸ್ಕೂಲ್ಗಳು ಅದನ್ನ ಹೇಳ್ಕೊಡೋದಿಲ್ಲ, ಇಂಗ್ಲಿಷ್ ಸ್ಕೂಲ್ ಅದನ್ನ ಹೇಳ್ಕೊಡೋದಿಲ್ಲ. ಮೇಲೆ 4 ಲೈಸೆನ್ಸ್ ಬೈಹಟ್ ಮಾಡು, ಬರ್ದ್ ಬಿಡು, ಪರೀಕ್ಷೆ ಬರ್ದ್ಬಿಟ್ಟು ಎಲ್ಲ ಮರ್ತೋಗು, ಡಿಗ್ರಿ ತಗೊಂಡ್ ಹೋಗ್ತಾ ಇರು ಅಷ್ಟೇ. ಇಷ್ಟೇ ಹೇಳ್ಕೊಡೋದು, ಯಾವುದು ಜ್ಞಾನಕ್ಕಾಗಿ ಹೇಳ್ಕೊಡ್ತಾ ಇಲ್ಲ. ಹಾಗಾಗಿ ಟೊಳ್ಳುತನ ನಮ್ಮಲ್ಲಿದೆ. ಡಿಗ್ರಿ ಇರುತ್ತೆ, ಜ್ಞಾನ ಇರೋದಿಲ್ಲ. ಮಂಚ ಇರುತ್ತೆ, ನಿದ್ರೆ ಬರಲ್ಲ ಅಂತೆಲ್ಲ ಹೇಳ್ತಾರಲ್ಲ, ಆ ತರ ಆಗೋಗಿದೆ. ಎಲ್ಲ ಇದೆ, ಏನೂ ಇಲ್ಲ. ಅಂದ್ರೆ ನಮ್ಮ ಅಂತರಂಗದಲ್ಲಿ ನಾವು ಬೆಳೆದೆ, ಹೊರಗಡೆ ಮಾತ್ರ ಬೆಳೆದ್ರೆ ಇದೊಂಥರ ಫೆವಿಕಾಲ್ ಮರದ ತರ ಉಫ್ ಅಂದ್ರೆ ಬಿದ್ದೋಗ್ಬಿಡತ್ತೆ. ಬೇರು ಬಿಟ್ಟ ಮರ ಆಗೋದಿಲ್ಲ. ನಮ್ಮ ಜೀವನ ಬೇರು ಬಿಡಬೇಕು ಅಂದ್ರೆ ಅಂತರಂಗದಲ್ಲಿ ನಾವು, ಆ ಅಂತರಂಗದಲ್ಲಿ ಬೆಳೆಯೋದಕ್ಕೆ ಏನೇನ್ ಬೇಕು ಅದನ್ನೆಲ್ಲ ನಮ್ಮ ಸಂಸ್ಕೃತಿ ನಮಗೆ ಕೊಡುತ್ತೆ. ಇಂಥ ಪಾರಾಯಣಗಳು, ಪಾಠ ಪ್ರವಚನಗಳು, ಇಂಥ ನೀವು ಕೂತ್ಕೊಂಡು ಅದನ್ನು ಉಚ್ಚಾರ ಮಾಡಿ ಸ್ಪಷ್ಟವಾಗಿ ಚೆನ್ನಾಗಿ ಸರಿಯಾಗಿ ವಿಷ್ಣು ಸಹಸ್ರನಾಮ ಹೇಳುವ ಪ್ರಯತ್ನ ಮಾಡ್ತಿರಲ್ಲ, ಅದರ ಅರ್ಥಾನುಸಂಧಾನ ಮಾಡ್ತಿರಲ್ಲ, ಆ ಪ್ರಯತ್ನದಲ್ಲಿ ನಿಮ್ಮ ಮನಸ್ಸು ಬುದ್ಧಿಗಳಿಗೆ, ನಿಮ್ಮ ನಾಲಿಗೆಗೆ, ನಿಮ್ಮ ಸಮಯಕ್ಕೆ ಎಷ್ಟು ಸಾರ್ಥಕ್ಯ ಸಿಕ್ತು ಅರ್ಥ ಮಾಡ್ಕೊಂಡು ಅಲ್ವಾ. ಅದಕ್ಕೆ ಯಾವ ವಯಸ್ಸಿನ ಮಿತಿಯೂ ಇಲ್ಲ. ಎಲ್ಲಾ ವಯಸ್ಸಿನವರು ಬಂದಿದ್ದೀರಿ, ತುಂಬಾ ಸಂತೋಷ. ಅಯ್ಯೋ ನಮ್ಗೆ ಇಷ್ಟು ವಯಸ್ಸಾಗಿ ಹೋಗಿದೆ, ಈ ವಯಸ್ಸಲ್ಲಿ ಬರುತ್ತಾ, ಅದೆಲ್ಲ ತಲೆಲೇನು ಇಟ್ಕೋಬೇಡಿ. ಇಟ್ಸ್ ನೆವರ್ ಟೂ ಲೇಟ್ ಒಳ್ಳೆ ಕೆಲಸ ಮಾಡೋದಕ್ಕೆ. ಹಾಗಾಗಿ ಚೆನ್ನಾಗಿ ಕಲಿಯೋಣ. ಇದು ಉತ್ತರೋತ್ತರವಾಗಿ ನಮ್ಮ ಜನ್ಮವನ್ನ ಸಾರ್ಥಕ ಪಡಿಸುವಂಥದ್ದು. ಈ ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ಪದದಲ್ಲೂ ತುಂಬಾ ವಿಶಿಷ್ಟವಾದ ತಾತ್ವಿಕ ಅರ್ಥಗಳಿವೆ, ಸೈದ್ಧಾಂತಿಕ ಅರ್ಥಗಳಿವೆ. ವೈಷ್ಣವಾಗಮದ ಮತ್ತು ವೈಷ್ಣವ ಸಿದ್ಧಾಂತಗಳ ಒಂದು
ಸ್ವಾರಸ್ಯಗಳಿವೆ. ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ ಎಲ್ಲಾ ದೃಷ್ಟಿಗಳಿಂದಲೂ ಇದನ್ನ ಪ್ರವಚನ ಮಾಡುವಂತವ್ರಿದ್ದಾರೆ. ಯಾಕೆಂದ್ರೆ ಎಲ್ಲರಿಗೂ ಒದಗತ್ತೆ ಇದು. ವಿಷ್ಣು ಯಾರ್ಗ್ ಸೇರಿದವನು? ಈಗ ಹಿಂಗ್ ಹಾಕದವ್ರಿಗೆ ಸೇರಿದವನ, ಹಿಂಗ್ ಹಾಕದವ್ರು ಸೇರಿದವನು, ಅವನು ಎಲ್ಲವೂ ಆಗಿದ್ದಾನೆ, ಎಲ್ಲರಿಗೂ ಸೇರಿದವನು. ಹಾಗಾಗಿ ಯಾವ ಮತಭೇದವಿಲ್ಲದೆ ಎಲ್ಲರಿಗೂ ಸಲ್ಲುವವನು ಶ್ರೀರಾಮ ಪರಮಾತ್ಮ. ಹಾಗಾಗಿ ಅಂಥ ವಿಷ್ಣುವಿನ ನಾಮಗಳನ್ನ ಹೇಳುವಾಗ ನಾವು ಒಂದೊಂದು ನಾಮವು ಪರಮ ಪವಿತ್ರವಾದದ್ದು. ಅದನ್ನ ಹೇಳುವ ಪ್ರಯತ್ನ ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಅಂತ ಹೇಳುವಾಗ ಅವ್ರು ತಿದ್ದುತ್ತಾರೆ ನಿಮ್ನ. ವಿಷ್ಣು, ಅಯ್ಯೋ ನನ್ಗೇನ್ ವಿಷ್ಣು ಹೇಳಕ್ ಬರಲ್ವಾ? ಆ ಶಕಾರದಲ್ಲೂ ಮೂರ್ಧನ್ಯ ಶ ಬೇರೆ, ತಾಲವ್ಯ ಶ ಬೇರೆ, ಶ ಅಂತ ಹೇಳೋದ್ ಬೇರೆ, ಶ ಅಂತ ಹೇಳೋದ್ ಬೇರೆ. ನಾಲ್ಗೇನ್ ಸ್ವಲ್ಪ ಮೇಲ್ ಮಡ್ಸ್ಕೊಂಡು ಶ ಅಂತ ಹೇಳ್ತೀವಲ್ಲ, ಷಕಾರ ಅದನ್ನ ಷಣ್ಮುಖ ಶ ಅಂತಲೂ ಹೇಳ್ತಾರೆ. ಅದನ್ನ ಹಂಗೆ ಹೇಳ್ಬೇಕು, ಮಂತ್ರತ್ವ ಇದೆ ಅದರಲ್ಲಿ. ಹಾಗಾಗಿ ಪ್ರತಿಯೊಂದನ್ನು ತಿದ್ದುತ್ತಾರೆ ಅವರು, ನಿಮ್ಗೆ ಅಕ್ಷರವನ್ನ ತಿದ್ದುತ್ತಾರೆ. ಹಾಗೆ ತಿದ್ದಿಸ್ಕೊಡುವಾಗ ವಿಷ್ಣು 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 ಅಂತ ತಿದ್ದಿಸ್ಕೊಳ್ತೀರಲ್ಲ, ಎಷ್ಟ್ ಸಲ ವಿಷ್ಣು ನಾಮ ಆಯ್ತು, ಎಷ್ಟು ಸಲ ಪುಣ್ಯ ಬಂತು. ಒಂದ್ ಸಣ್ಣ ಕತೆ ಹೇಳಿ ಮುಗಿಸ್ಬಿಡ್ತೀನಿ. ನಮ್ಮ ಏಕನಾಥರು ಅಂತ ಸಂತರಿದ್ರು, ಮಹಾತ್ಮರು, ತುಂಬಾ ದೊಡ್ಡ ಸಂತರು. ಅವ್ರ ಕೋಪನೇ ಬರ್ತಿರ್ಲಿಲ್ವಂತೆ, ಪರಮ ಶಾಂತ ಚಿತ್ತರು. ಅವರು ನರ್ಮದಾ ತೀರದಲ್ಲಿ ಪೈಠಾನ್ ನಗರ, ಪ್ರತಿಷ್ಠಾನಪುರ ಅಂತ ಅದಕ್ಕೆ ಹೆಸರು, ಪೈಠಾನ್ ಅಂತ ಈಗ ಕರೀತಾರೆ. ನರ್ಮದಾ ತೀರದಲ್ಲಿ ವಾಸವಿದ್ರು, ಪರಮ ಸಾತ್ವಿಕರು. ಪ್ರತಿದಿನವೂ ನರ್ಮದಾ ಸ್ನಾನ ಮಾಡ್ಕೊಂಡ್ ಬರೋರು. ಪಂಚಯಜ್ಞಗಳನ್ನ ಮಾಡಿ, ಅಂದ್ರೆ ಋಷಿ ಯಜ್ಞ, ಭೂತಯಜ್ಞ, ಪಿತೃಯಜ್ಞ, ದೇವಯಜ್ಞ ಮತ್ತು ಮನುಷ್ಯ ಯಜ್ಞ ಎಲ್ಲವನ್ನ ಮಾಡಿ ಸದಾ ದಾನ, ಧರ್ಮ, ಶಾಂತಿ, ಪ್ರೀತಿ ಬಂದವ್ರಿಗೆ, ಅವರೇ ಬಡತನವಿದ್ರು ಕೂಡ ಕೊಟ್ಟು ಬದುಕ್ತಾ ಇದ್ರು. ಪರಮ ಶಾಂತ ಚಿತ್ತರು. ಅವ್ರಿಗೆ ಕೋಪನೇ ಬರೋದಿಲ್ಲ ಅಂತ ಹೇಳಿದಾಗ ಆ ಊರಿನಲ್ಲಿ ಒಬ್ಬ ರೌಡಿ ಇದ್ದ. ಮುಸಲ್ಮಾನ್ರ ಕಾಲ ಅದು. ಸೊ ಯಾರೋ ನವಾಬ್ ಅಲ್ಲಿ ಆಳ್ತಾ ಇದ್ದ. ಅವನ್ ಕಡೆ ರೌಡಿ ಅವನು. ಅವ್ರಿಗೆ ಗೊತ್ತಲ್ಲ, ಅವ್ರ ಸ್ವಭಾವ ಗೊತ್ತಲ್ಲ, ನಮ್ಮ ಎಲ್ಲವನ್ನೂ ಭಂಜಿಸೋದು, ದೇವಸ್ಥಾನಗಳನ್ನ ಭಂಜಿಸೋದಲ್ದೆ ನಮ್ಮನ್ನೆಲ್ಲ ಹಾಳು ಮಾಡೋದು. ಇವ್ರು ಕೋಪ ಬರಿಸ್ಬೇಕು ಏನ್ ಇಷ್ಟೊಂದ್ ಜನ ಗೌರವ ಕೊಡ್ತಾರೆ ಇವ್ರಿಗೆ, ಒಂದ್ಸಲ ಕೋಪ ಬರ್ಸೋಣ ಅಂತ ಅನ್ನಿಸ್ತಾ ರೌಡಿಗೆ. ಇವರು ನರ್ಮದಾ ಸ್ನಾನಕ್ಕೆ ಎಂದಿನಂತೆ ಹೋದ್ರು. ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಆಚೆ ಬರುವಾಗ ಆ ರೌಡಿ ಕಾಯ್ಕೊಂಡಿದ್ದ. ಬಾಯಲ್ಲಿ ಆಗತಾನೆ ಏನೋ ಗೋಮಾಂಸ ತಿನ್ಕೊಂಡ್ ಬಂದಿದ್ದ. ಬಾಯಲ್ಲಿ ವೀಳಿ ಹಾಕೊಂಡು ಇವ್ರ ಎದೆ ಮೇಲೆ ಉಗಿತಾನೆ. ಏನು ಬೇಜಾರೇ ಮಾಡ್ಕೊಳಲ್ಲ ಏಕನಾಥ್ರು. ಸೀದಾ ಹೋಗಿ ಇನ್ನೊಂದ್ಸಲ ನರ್ಮದೆಯಲ್ಲಿ ಸ್ನಾನ ಮಾಡಿ ಬರ್ತಾರೆ. ಈ ತುರ್ಕ ಇನ್ನೊಂದ್ಸಲ ಹೋಗಿತಾನೆ. ಅವ್ರು ಇನ್ನೊಂದ್ಸಲ ಹೋಗಿ ಸ್ನಾನ ಮಾಡಿ ಬರ್ತಾರೆ. ಇನ್ನೊಂದ್ಸಲ ಹೋಗಿತಾನೆ, ಇನ್ನೊಂದ್ಸಲ, ಮತ್ತೊಂದ್ಸಲ, ಹೀಗೆ 10 ಸಲ, 20 ಸಲ, 30 ಸಲ. ಕೊನೆಗೆ ಈ ರೌಡಿಗೆ ಒಂಥರ ಸಾಕಾಗ್ಬಿಡತ್ತೆ, ಭಯಾನೂ ಆಗ್ಬಿಡತ್ತೆ. ಇಂಥ ತಾಳ್ಮೆ, ಈ ಮಟ್ಟದ ಒಂದು ಶಾಂತಿಗಳು ಇರೋಕ್ ಸಾಧ್ಯನಾ? ನಾನು ತುಂಬಾ ಅಪಚಾರ ಮಾಡ್ಬಿಡ್ತೀನಿ, ನನಗೇನಾಗ್ಬಿಡುತ್ತೋ, ಎಂಥ ಪಾಪ ಬರುತ್ತೋ ಅಂತ ಭಯಗೊಂಡು ಅವನೇ ಬಂದು ಇವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ. ನನ್ನಿಂದ ತಪ್ಪಾಯ್ತು, ಈ ಮಟ್ಟದ ಶಾಂತಿ, ಕ್ಷಮೆ ಇರುತ್ತೆ ಅಂತ ನಾನು ಊಹಿಸಿರ್ಲಿಲ್ಲ ಅಂತ. ಆಗ ಅವರ ಏಕನಾಥರು ನಗ್ತಾ ಅಂತ ಹೇಳ್ತಾರೆ, ಇಲ್ಲಪ್ಪ, ನರ್ಮದೆಯಲ್ಲಿ ಒಂದು ಸಲ ಮಿಂದ್ರೆ 3 ಗಂಗಾ ಸ್ನಾನಗಳ ಫಲ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನಿನ್ನಿಂದಾಗಿ ನಮ್ಗೆ ಒಂದೇ ದಿನ ಇಷ್ಟು ಸಲ ನರ್ಮದೆಯಲ್ಲಿ ಸ್ನಾನ ಮಾಡೋ ಪುಣ್ಯ ಸಿಕ್ತು. ನೀನು ನಿಮಿತ್ತ ಮಾತ್ರ, ಭಗವಂತ ನನ್ಗೆ ಅನುಗ್ರಹ ಮಾಡಿದಾನೆ. ದೃಷ್ಟಿ ಹೆಂಗಿರುತ್ತೆ ನೋಡಿ, ದೃಷ್ಟಿಯಂತೆ ಸೃಷ್ಟಿ. ನಾವು ದೋಷದಿಂದಲೂ ಜಗತ್ತನ್ನು ನೋಡ್ಬೋದು, ಪರಮಾತ್ಮನ ಅನುಗ್ರಹವನ್ನು ಜಗತ್ತನ್ನು ನೋಡ್ಬೋದು. ಆ ಪರಮಾತ್ಮನ ಅನುಗ್ರಹವನ್ನ ಗುರುತಿಸೋಕ್ ಬಂದ್ಬಿಟ್ರೆ ನಮ್ಗೆ ವಿಷ್ಣು ಸಹಸ್ರನಾಮ ಕಲಿಯುವ ಪ್ರಾಸೆಸ್ ಇದೆಯಲ್ಲ, ಅಯ್ಯೋ ಕಷ್ಟ, ಅಯ್ಯೋ ಇಷ್ಟೊಂದ್ಸಲ ಕಲಿಬೇಕಾ, ಅಯ್ಯೋ ಇಷ್ಟೊಂದ್ಸಲ ಹೇಳ್ಬೇಕಾ ಅಂತ ಖಂಡಿತ ಅನ್ಸೋದಿಲ್ಲ. ಆ ಒಂದೊಂದು ನಾಮವೂ ಕೂಡ ನಮ್ಮನ್ನ ಧನ್ಯಗೊಳಿಸುವಂತ, ಪಾವನಗೊಳಿಸುವಂತ ಒಂದು ತಪಸ್ಸಾಗತ್ತೆ. ಹಾಗಾಗಿ ಖಂಡಿತವಾಗಿ ಚೆನ್ನಾಗಿ ಕತ್ಕೊಳ್ಳಿ, ತಿದ್ದಿಸ್ಕೊಡಿ. ನಾನು ಈಗ್ಲೂ ತಿದ್ದಿಸ್ಕೊಳ್ತೀನಿ. ಯಾವತ್ತೂ ತಿದ್ದಿಸ್ಕೊಳ್ಳೋದಕ್ಕೆ ಕೊನೆ ಮೊದ್ಲೇ ಇಲ್ಲ. ವಯಸ್ಸು ಗೀಸು ಯಾವುದೂ ಬರೋದಿಲ್ಲ. ಯಾರೂ ಪರ್ಫೆಕ್ಟ್ ಅಲ್ಲ, ಕಲಿತಾನೇ ಇರೋದೇ ಜೀವನ. ಸರಸ್ವತಿ ಮಾತೆ ಒಬ್ಳೆ ಪರ್ಫೆಕ್ಟ್. ಹಾಗಾಗಿ ಮತ್ತೆ ಮತ್ತೆ ಕಲಿಯೋಣ, ಪ್ರೀತಿಯಿಂದ ಕಲಿಯಿರಿ ಮತ್ತು ರೆಗ್ಯುಲರ್ ಆಗಿ ಬನ್ನಿ. ಮಿಸ್ ಮಾಡ್ಕೋಬೇಡಿ. ನಾವು ಎಷ್ಟೆಷ್ಟು ಮಿಸ್ ಮಾಡ್ತೀವೋ ಅಷ್ಟಷ್ಟು ಡೈಲ್ಯೂಟ್ ಆಗ್ತಾ ಹೋಗುತ್ತೆ ನಮ್ಮ ಇಂಟೆನ್ಸಿಟಿ. ಹಾಗಾಗಿ ಹೆಂಗಪ್ಪ ಮ್ಯಾನೇಜ್ ಮಾಡೋದು, ಇಷ್ಟೊಂದು ಪ್ರಶ್ನೆಗಳು ಕೇಳ್ತಾರೆ, ಇಷ್ಟೊಂದ್ ಜನ ಬರ್ತಾರಲ್ಲ ಅಂತ ಆತರ ತೊಂದ್ರೆ ಕೊಡ್ಬೇಕು ದಿನೇಶ್ ಅವ್ರಿಗೆ ಮತ್ತೆ ಹೇಮಾ ಅವ್ರಿಗೆ. ಅಯ್ಯೋ ಯಾರು ಬರ್ತಾ ಇಲ್ವಲ್ಲ ಅಂತ ಅನ್ನಿಸ್ಬಾರ್ದು. ಆ ರೀತಿ ಎಲ್ಲ ಸೇರಿ ವಿಷ್ಣು ಸಹಸ್ರನಾಮವನ್ನ ಚೆನ್ನಾಗಿ ಕಲಿತು ಅದನ್ನ ಕೊನೆಯಲ್ಲಿ ಏನಾದ್ರು ಒಂದ್ ಒಳ್ಳೆ ಕಾರ್ಯಕ್ರಮನೂ ಮಾಡಿ ಚೆನ್ನಾಗಿರುತ್ತೆ. ಇಷ್ಟೂ ಜನ ಸೇರ್ಕೊಂಡು ಒಟ್ಟಿಗೆ ಒಂದ್ ಕಡೆ ಎಲ್ಲಾದ್ರೂ ನಮ್ಮ ಮಾರುತಿ ಪ್ರಸಾದ್ ಅವರ ಪ್ರಖ್ಯಾತವಾದಂತಹ ಆಂಜನೇಯನ ಗುಡಿನಲ್ಲೂ ಕೂಡ ಹೇಳ್ಬೋದು. ಚೆನ್ನಾಗಿರುತ್ತೆ. ಅಂತ ಜಾಗದಲ್ಲಿ ನಾನು ಬರ್ತೀನಿ. ಎಲ್ಲಾ ಸೇರಿ ವಿಷ್ಣು ಸಹಸ್ರನಾಮ ಹೇಳೋಣ. ಆ ಆನಂದಕ್ಕೆ ಒಂದು ಅದೇ ಬೇರೆ ಆನಂದ.
ಯಾವ ಪಾರ್ಟಿನಲ್ಲಿ ಸಿಕ್ಕೋ ಆನಂದ ಅಲ್ಲ, ಅಂತ ಆನಂದವನ್ನ ನಾವೆಲ್ಲ ಪಡೆಯೋಣ. ಪರಮಾತ್ಮನ ಅನುಗ್ರಹವಿರ್ಲಿ. ಪರಮ ಪವಿತ್ರವಾದ ವಿಷ್ಣು ಸಹಸ್ರನಾಮದ ಪಠನ, ಪಾರಾಯಣ, ಶ್ರವಣ, ಉಚ್ಚಾರಣ, ಕಲಿಕೆ, ಕಲಿಸೋದು, ಕಲಿಯುವವರು, ಭಾವಿಸುವವರು, ಇದೆಲ್ಲ ಕೂಡ ಧರ್ಮ ಕರ್ಮ ಸಂಯೋಗ. ಮಿಲಿಯನ್ ಗಟ್ಲೆ ಜನ ಇದ್ದಾರೆ, ಅದ್ರಲ್ಲಿ ಕೋಟಿಗಟ್ಲೆ ಜನರಿಗೆ ಭಕ್ತಿ ಗಿಕ್ತಿ ಸ್ವಲ್ಪ ಇರುತ್ತೆ. ಅದ್ರಲ್ಲಿ ಕೆಲವು ಲಕ್ಷಗಟ್ಲೆ ಜನರಿಗೆ ಸ್ವಲ್ಪ ನಿಯತ್ತಿಂದ ಅದನ್ನ ಮಾಡ್ಬೇಕು ಅನ್ಸುತ್ತೆ. ಅದ್ರಲ್ಲಿ ಕೆಲವೇ ಸಾವಿರ ಜನರಿಗೆ ಒಂದಷ್ಟು ಪಾರಾಯಣ ಪಠನ ಮಾಡ್ಬೇಕು ಅನ್ಸುತ್ತೆ. ಅದ್ರಲ್ಲಿ ಕೆಲವು ನೂರಾರು ಜನರಿಗೆ ಮಾತ್ರ ಅಚ್ಚುಕಟ್ಟಾಗಿ ಕಲ್ತು ಚೆನ್ನಾಗ್ ಮಾಡ್ಬೇಕು ಅನ್ಸುತ್ತೆ. ಅದ್ರಲ್ಲಿ 10 ಜನರಿಗೆ ಮಾತ್ರ ಸಂಪೂರ್ಣ ಅದ್ರಲ್ಲಿ ತೊಡಗಿ ಅಂತರಂಗಕ್ಕೆ ಇಳಿಯುವಂತ ಒಂದ್ ಸಾಮರ್ಥ್ಯ ಸಿಗುತ್ತೆ. ಅದ್ರಲ್ಲಿ ಎಲ್ಲೋ ಒಬ್ರು ಮಹಾಯೋಗಿಗಳಾಗಿ ಗೆದ್ಕೊಂಡು ಹೋಗ್ತಾರೆ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ ಅಂತ ಕೃಷ್ಣ ಹೇಳ್ತಾನಲ್ಲ. ಆ ಒಬ್ರಲ್ಲೊಬ್ರು ಫಿಲ್ಟರ್ ಔಟ್ ಆಗ್ತಾರಲ್ಲ, ಎಲಿಮಿನೇಷನ್, ಆ ಒಬ್ರು ನಾವಾಗ್ಬೇಕು ಅಂತ ಪ್ರಯತ್ನ ಪಡ್ಬೇಕು. ನಾವು ಫಿಲ್ಟರ್ ಔಟ್ ಆಗ್ಬಾರ್ದು, ನಾವು ಉಳಿಬೇಕು ಇಂಥದ್ರಲ್ಲಿ. ಅಂತ ಒಂದು ಉತ್ಸಾಹವನ್ನ ಪರಮಾತ್ಮ ಕೊಡ್ಲಿ ನಮ್ಗೆ. ನಾವೆಲ್ಲರೂ ವಿಷ್ಣು ಸಹಸ್ರನಾಮ ಕಲ್ತು ಧನ್ಯರಾಗೋಣ. ಈ ಪ್ರಯತ್ನ ಇದೊಂದು ಯಜ್ಞ. ಯಜ್ಞ ಅಂದ್ರೆ ಬರೀ ಹೋಮ ಹವನಾದಿಗಳಲ್ಲ, ಇದು ವಾಂಗ್ಮಯವಾದಂತಹ ಯಜ್ಞ. ಇದನ್ನ ನೀವೆಲ್ಲರೂ ಮಾಡ್ತಾ ಇದ್ದೀರಿ. ಶುಭವಾಗಿ ಭಗವಂತ ಚೆನ್ನಾಗಿ ನಡೆಸ್ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನನ್ನ ಆಹ್ವಾನಿಸೋದಕ್ಕೆ ಧನ್ಯವಾದಗಳು. ಆಶೀರ್ವಚನ ಅಂತೆಲ್ಲ ದೊಡ್ಡ ಪದ ಬಳಸ್ಬಿಟ್ರು, ಅದೆಲ್ಲ ಏನಿಲ್ಲ. ಆಶೀರ್ವಾದ ಮಾಡಕ್ ನಾನು ಯಾರು ಅಲ್ಲ, ನಾನು ಕೂಡ ಒಂದು ಸಾಮಾನ್ಯ ಭಕ್ತೆ ಅಷ್ಟೆ. ಭಕ್ತೆ ಅಂತ ಹೇಳಕ್ಕೂ ಭಯ ಆಗತ್ತೆ. ಹನುಮಂತ ನೆನಪಾಗತ್ತೆ, ಅವನು ಸ್ಟ್ಯಾಂಡರ್ಡ್ ಹಾಕ್ಬಿಟ್ಟಿದ್ದಾನೆ ಭಕ್ತಿ ಅಂದ್ರೆ ಹೆಂಗಿರ್ಬೇಕು ಅಂತ. ಹಾಗಾಗಿ ನನ್ಗೆ ತುಂಬಾ ಸಂತೋಷ ಒಟ್ನಲ್ಲಿ ನನ್ನ ಹೃದಯಕ್ಕೆ ಪ್ರಿಯವಾದ ವಿಚಾರವನ್ನ ಹೇಳೋದಕ್ಕೆ, ಇಲ್ಲಿ ಆಹ್ವಾನಿಸೋದಕ್ಕೆ. ಎಲ್ಲರಿಗೂ ಶುಭವನ್ನ ಕೋರ್ತೀನಿ. ಪರಮಾತ್ಮ ಒಳ್ಳೇದ್ ಮಾಡ್ಲಿ. ಬೋಲೋ ಭಾರತ್ ಮಾತಾ ಕಿ ಜೈ, ವಿಷ್ಣು ಭಗವಾನ್ ಕಿ ಜೈ. ವಸುದೇವ ಸುತಃ ಶ್ರೀಮಾನ್ ವಾಸುದೇವೋ ಜಗತ್ಪತಿ ಜಹಾರ ವಸುಧಾಭಾರಂ ತಸ್ಮೈ ಶ್ರೀ ಕೃಷ್ಣಾತ್ಮನೇ ನಮಃ ಅಂತ ಶಾಸ್ತ್ರ ಹೇಳುತ್ತೆ. ಎಷ್ಟು ನಿರರ್ಗಳವಾಗಿ ವಿಷ್ಣು ಸಹಸ್ರನಾಮದ ಒಂದು ಮಹತ್ವವನ್ನ ಅರ್ಧ ಗಂಟೆ ಹೇಗೋಯ್ತು ಅಂತ ಗೊತ್ತೇ ಆಗಿಲ್ಲ ನಮ್ಗೆ. ಯಾಕಂದ್ರೆ ಭಗಿನಿ ಮಾತು ಕೇಳ್ತಾ ಇದ್ರೆ ಒಂಥರ ಒಂದು ಹೊಸ ಹುರುಪು, ಹೊಸ ಚಿಂತನೆಗಳು, ಹೊಸ ಆಲೋಚನೆಗಳು, ಹೊಸ ಹುರುಪು ಖಂಡಿತ ನಮ್ಗೆ ಮೂಡ್ತಾ ಇರತ್ತೆ. ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಅವತ್ತು ಇವತ್ತು ಬೆಳಿಗ್ಗೆಯಿಂದಲೂ ಭಗಿನಿ ತುಂಬಾ ಬ್ಯುಸಿ ಇದ್ದಾರೆ. ಆದ್ರೂ ಕೂಡ ಇಲ್ಲ ನಾನು ಬರ್ತೀನಿ ಅಂತ ಒಪ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಭಗಿನಿ. ನಮಸ್ಕಾರ. ಆಕ್ಚುಲಿ ಈ ಒಂದು ಗ್ರೂಪ್ ಅನ್ನ ಮಾಡಿದಾಗ ನನಗೆ ಪರ್ಸನಲ್ ಆಗಿ ಒಂದು 4-5 ಪ್ರಶ್ನೆಗಳು ಬರುತ್ತೆ ಆಡಿಯನ್ಸ್ ಇಂದ. ನನ್ಗೇನಂದ್ರೆ ಏನೂ ಗೊತ್ತಿಲ್ಲ, ವಿಷ್ಣು ಸಹಸ್ರನಾಮ ತುಂಬಾ ಪವಿತ್ರವಾದದ್ದು, ಕಲಿಬೇಕು, ಪಾರಾಯಣ ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಏನೂ ಗೊತ್ತಿಲ್ಲ, ಸೇರ್ಕೊಂಬೋದಾ ಅಂತ ಸುಮಾರು ಜನ ಪ್ರಶ್ನೆ ಮಾಡ್ತಾರೆ. ಇನ್ನು ಸ್ವಲ್ಪ ಜನ ಪ್ರಶ್ನೆ ಮಾಡ್ತಾರೆ ನನಗೆ ಸಂಸ್ಕೃತ ಗೊತ್ತಿಲ್ಲ, ಸಂಸ್ಕೃತ ಜನ ಪ್ರಶ್ನೆ ಮಾಡ್ತಾರೆ ನನಗೆ ಉಚ್ಚಾರಣೆ ದೋಷ ಇದೆ, ಅದರಿಂದ ದೋಷವಾದ್ರೆ ನನಗೇನೋ ಪಾಪ ಸುತ್ಕೊಳ್ಳುತ್ತಾ, ಈ ತರದೆಲ್ಲ ಪ್ರಶ್ನೆಗಳು ಸಹಜವಾಗಿ ನನಗೆ ಬರ್ತಾ ಇದ್ದಾವೆ. ಈ ಒಂದು ಕ್ಲಾಸ್ ಅನ್ನ ನಾವು ಪ್ರಾರಂಭ ಮಾಡ್ತಿರೋದು ಈ ಎಲ್ಲಾ ನಿಮ್ಮ ಪ್ರಶ್ನೆಗಳನ್ನ ನಿವಾರಿಸ್ಬೇಕು ಅಂತಾನೆ. ಯಾವುದೇ ಒಬ್ಬ ಮನುಷ್ಯನಿಗಾಗಲಿ ಪಾರಾಯಣವನ್ನ ಮಾಡಬೇಕು ಅಂದಾಗ ಖಂಡಿತ ಉಚ್ಚಾರಣೆ ಅಗತ್ಯ ಇಲ್ಲ ಅಂತ ನಾನು ಖಂಡಿತ ಹೇಳೋದಿಲ್ಲ. ಆದ್ರೆ ಗುರುಮುಖೇನ ನಾವು ಏನಾದ್ರೂ ಒಂದು ಕಲಿತು ಅದನ್ನ ಸ್ಪಷ್ಟವಾಗಿ ಉಚ್ಚಾರಣೆನ ಮಾಡ್ಕೊಬಹುದು. ಅಂದ್ರೆ ನೀವುಗಳು ಈ ತರಗತಿ ಇವತ್ತೇನ್ ಸ್ಟಾರ್ಟ್ ಆಗಿದೆ ಗೊತ್ತಿಲ್ಲ, ಈ ತರಗತಿ ಯಾವತ್ತು ನಾವು ಮುಗಿಸ್ತೀವಿ ಅಂತ. ಭಗವದ್ಗೀತೆಯನ್ನು ನಾವು ಸ್ಟಾರ್ಟ್ ಮಾಡಿದಾಗ ಅದು 2.5 ವರ್ಷಗಳ ಕಾಲ ತಗೊಂತೀವಿ, ನಾವು 18 ಅಧ್ಯಾಯನ ಮುಗಿಸ್ತೀವಿ ಅಂತ ನಾವು ಭಗಿನಿ ಅನ್ಕೊಂಡಿರ್ಲಿಲ್ಲ. ಭಗವಂತನ ಪ್ರೇರಣೆ ಯಾವಾಗ ಆಗತ್ತೆ ಅಂತ ಗೊತ್ತಿಲ್ಲ, ಯಾವಾಗ ಮುಗಿಯುತ್ತೆ ಅಂತ ಗೊತ್ತಿಲ್ಲ. ನೀವೆಲ್ಲರೂ ಇವತ್ತು 300 ಜನ ಇಲ್ಲಿ ಸೇರ್ಕೊಂಡಿದ್ದೀರಾ. 300 ಜನದಲ್ಲಿ 300 ಜನರು ಕೂಡ ಕೊನೆ ತನಕನೂ ಇರಬೇಕು. 300 ಜನರು ಕೂಡ ಭಗವತ್ ಪ್ರೇರಣೆ ನಿಮ್ಮೆಲ್ಲರಿಗೂ ಕೂಡ ಆಗ್ಬೇಕು. ನೀವೆಲ್ಲರೂ ಅರ್ಹರು ಕಲಿಯೋದಕ್ಕೆ ಅಂತ ನಾನು ಭಾವಿಸ್ತೀನಿ. ಉಚ್ಚಾರಣೆ ಖಂಡಿತ ಭಗಿನಿ ಹೇಳಿದಾಗೆ ಸಂಸ್ಕೃತದಲ್ಲಿ ಯಾವಾಗ್ಲೂ ಕೂಡ ಒಂದ್ ಸ್ವಲ್ಪ ಅಲ್ಪ ಪ್ರಾಣ ಮಹಾಪ್ರಾಣಗಳ ವ್ಯತ್ಯಾಸ ಆದ್ರೂ ಕೂಡ ಅದರ ಅರ್ಥ ಬೇರೆನೆ ಆಗುತ್ತೆ. ಈಗ ಕರಹ ಅಂತ ಅಂದ್ರೆ ಯೂಶಲಿ ಕೈ ಅಂತ ಆಗತ್ತೆ, ಅದೇ ನಾವು ಮಹಾಪ್ರಾಣ ಖಾನ ಯೂಸ್ ಮಾಡೋದು ಕತ್ತೆ ಆಗತ್ತೆ. ಸೊ ಆ ರೀತಿ ಎಷ್ಟೋ ವರಗಳು ಶಾಪವಾಗಿ ಕನ್ವರ್ಟ್ ಆಗಿರುವಂತಹದ್ದು ನಾವು ಸಂಸ್ಕೃತದಲ್ಲಿ ಬಹಳ ಕಥೆಗಳಲ್ಲಿ ನಾವು ನೋಡ್ಬೋದು. ಸೊ ಬಹಳಷ್ಟು ಪ್ರಶ್ನೆಗಳು ನಿಮ್ಮಲ್ಲಿರುತ್ತೆ, ಅದು ಏನು ಸಂದೇಹ ಇಲ್ಲ ಪ್ರಶ್ನೆಗಳಿರುತ್ತೆ ಅಂತ. ಸಂಸ್ಕೃತದ ಜ್ಞಾನ ಇಲ್ಲ ಅಂದ್ರೂ ಪರವಾಗಿಲ್ಲ,
ವಿಷ್ಣು ಸಹಸ್ರನಾಮವನ್ನ ನೀವು ಒಂದು ಬಾರಿನೂ ಪಠನೆ ಮಾಡಿಲ್ಲ, ಶ್ರವಣ ಮಾಡಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ. ಸ್ಪಷ್ಟತೆಗೆ ಒಂದು ಸಾಕ್ಷಿ ಅಂತ ಹೇಳ್ಬೇಕಂದ್ರೆ ಅದು ನಮ್ಮ ಹೇಮಾ ಭಗಿನಿ ಅಂತ ಹೇಳ್ಬೋದು. ತಿದ್ದಿ ತರಗತಿಯನ್ನು ಮಾಡ್ತೀರಂತ ಸುಮಾರು ಪ್ರಶ್ನೆಗಳು ಬಂದಿದೆ. ನನ್ನನ್ನ ಕೇಳೋದಾದ್ರೆ, ನಾವು ಭಗವದ್ಗೀತೆನೂ ಹಾಗೆ ಶಂಕರ ಭಾಷ್ಯ ಇದೆ, ಹಾಗೂ ಬೇರೆ ಅನೇಕರು ಬರೆದಿರುವಂತಹ ಭಾಷ್ಯಗಳಿದ್ದಾವೆ. ಆದ್ರೆ ನಾವು ಎಲ್ಲಾ ಒಂದು ಪುಸ್ತಕಗಳನ್ನ ಒಂದು ಪರಿಗಣನೆಗೆ ತಗೊಂಡು ಯಾವ್ದು ಅವಶ್ಯಕತೆ ಇದೆಯೋ, ತತ್ವವನ್ನ ತಿಳ್ಕೊಳ್ಳೋದಕ್ಕೆ ಯಾವ್ದು ಅವಶ್ಯಕತೆ ಇದೆಯೋ ಅದರ ಒಂದು ನಾ ಇಟ್ಕೊಂಡು ಎಲ್ಲಾ ಪುಸ್ತಕಗಳನ್ನ ನಾವು ರೆಫರ್ ಮಾಡಿ ನಿಮಗೆ ಕ್ಲಾಸ್ ಅನ್ನ ಮಾಡುವಂತದ್ದು. ಸೊ ಇವತ್ತು ಮೊದಲೇ ದಿನ ಆಗಿರೋದ್ರಿಂದ ನಾನು ಜಾಸ್ತಿ ಅದರ ಬಗ್ಗೆ ನಿಮ್ಗೆ ಹೇಳೋದಕ್ಕೆ ಹೋಗಲ್ಲ. ಮುಂದಿನ ಕ್ಲಾಸ್ಗಳಲ್ಲಿ ವಿಷ್ಣು ಸಹಸ್ರನಾಮ ಹೇಗೆ ಹುಟ್ಟಿತು, ಅದರ ಒಂದು ಕಥೆ ಏನು, ಮಹಾಭಾರತಕ್ಕೂ ಅದಕ್ಕೂ ಇರುವಂತಹ ನಂಟೇನು, ಅದರ ಮಹತ್ವವೇನು, ಮತ್ತೆ ಪ್ರತಿ ವಿಷ್ಣು ಸಹಸ್ರನಾಮವನ್ನ ಪಠಿಸೋದ್ರಿಂದ ಏನೇನು ಲಾಭಗಳು ಸಿಗುತ್ತೆ, ಆಧ್ಯಾತ್ಮಿಕವಾಗಿ ನಾವು ಹೇಗೆ ಕನೆಕ್ಟ್ ಆಗ್ತೀವಿ ಅನ್ನೋ ಎಲ್ಲಾ ಒಂದು ವಿಚಾರಗಳನ್ನ ಮುಂದಿನ ತರಗತಿಗಳಲ್ಲಿ ನಾವು ಖಂಡಿತ ನಿಮಗೆ ಹೇಳೋದಿದ್ದೀವಿ. ಇವತ್ತು ಹೇಳಿದಾಗೆ ಒಂದು ಆಶೀರ್ವಾದದ ಒಂದು ಇದು ಬೇಕಾಗಿತ್ತು, ಅದು ನಮ್ಗೆ ಸಿಕ್ಕಿದೆ. ಇವತ್ತು ಪರಮಾತ್ಮನಲ್ಲೂ ಸಿಕ್ಕಿದೆ, ನಮ್ಮ ಗುರುಗಳಲ್ಲೂ ಕೂಡ ಸಿಕ್ಕಿದೆ. ಇನ್ನೊಂದೇನಂದ್ರೆ, ಪ್ರತಿ ಕ್ಲಾಸ್ ನಲ್ಲಿ ನಾವು ಗಣೇಶನ ಒಂದು ಪ್ರಾರ್ಥನೆಯನ್ನ ಮಾಡ್ತೀವಿ. ಅದು ಸುಬ್ರಹ್ಮಣ್ಯ ಭುಜಂಗಂ ಇಂದ ಸ್ವೀಕಾರ ಮಾಡಿದಂತಹ ಸದಾಬಾಲ ರೂಪಾಪಿ ಅನ್ನುವಂತಹ ಒಂದು ಶ್ಲೋಕದ ಒಂದು ಪ್ರಾರ್ಥನೆಯನ್ನ ಮಾಡಿ ನಾವು ಮುಂದಕ್ಕೆ ನಮ್ಮ ಕ್ಲಾಸ್ ಅನ್ನ ಮುಂದುವರಿಸ್ತೀವಿ. ಸೊ ಇವತ್ತು ಕೂಡ ಆ ಒಂದು ಶ್ಲೋಕವನ್ನ ಕಲಿತು ಈ ಒಂದು ಕ್ಲಾಸ್ನ ಬೇಕಾದ್ರೆ ನಾವು ವೈಂಡ್ ಅಪ್ ಮಾಡೋಣ ಅಂತ ಅನ್ಸುತ್ತೆ. ಮತ್ತೆ ನಿಮಗೆ ಸುಮಾರು ಪ್ರಶ್ನೆಗಳಿರುತ್ತೆ, ಅದನ್ನು ಕೂಡ ಖಂಡಿತ ಆಮೇಲೆ ತಗೊಳ್ಳೋಣ. ಇವಾಗ ಸುಬ್ರಹ್ಮಣ್ಯ ಭುಜಂಗಮಿಂದ ಗಣೇಶನನ್ನ ಕುರಿತು ನಾವು ಪ್ರತಿ ದಿನದ ಏನು ಪ್ರಾರ್ಥನೆಯನ್ನ ಮಾಡ್ತೀವಿ ಅದನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಮೊದಲಿಗೆ ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡ್ಕೊಂಡ್ರೆ ನಾವು ಅದನ್ನ ಹೇಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀವಿ. ನಾನು ಯಾರಾದ್ರೂ ಒಬ್ಬರನ್ನ ಯಾರಾದ್ರೂ ರೈಸ್ ಹ್ಯಾಂಡ್ ಮಾಡ್ಬೋದು, ಅವ್ರನ್ನ ನಾನು ಕೋ-ಹೋಸ್ಟ್ ಮಾಡಿ ಶ್ಲೋಕವನ್ನ ಹೇಳ್ಕೊಡಕ್ಕೆ ಟ್ರೈ ಮಾಡ್ಬೋದು. ಓಕೆ, ಗೋವಿಂದರಾಜ್ ಭಗಿನಿ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಓಕೆ ಭಗಿನಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಮಾ ಭಗಿನಿ. ಹಾ ಮಹೋದಯ, ನೀವೆಲ್ರೂ ಇಷ್ಟೊತ್ತು ನೋಡಿದ ಹಾಗೆ ಇಷ್ಟೊತ್ತು ಈ ಕ್ಲಾಸ್ ಅನ್ನ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ. ಇವರು ಸಾರಿ, ನಾನು ಪ್ರಾರಂಭದಲ್ಲೇ ಅವರ ಪರಿಚಯವನ್ನ ನಿಮ್ಗೆ ಮಾಡಿಸ್ಬೇಕಿತ್ತು, ದಯವಿಟ್ಟು ಕ್ಷಮಿಸಿ. ಇವರು ದಿನೇಶ್ ಮಹೋದಯ ಅಂತ ಹೇಳಿ. ತಾವೆಲ್ರೂ ಕೂಡ ನೋಡಿರ್ತೀರಾ ಅಂತ ಅನ್ಸುತ್ತೆ. ಸಂಸ್ಕೃತ ಗುರುಕುಲಂ ಮೈತ್ರಿ ಫೌಂಡೇಶನ್ ಅವರು ನಡೆಸ್ತಿರ್ತಕ್ಕಂತಹ ಗಣಪತಿ ಹೆಗಡೆ ಸರ್ ಅವರು ನಡೆಸ್ಕೊಡ್ತಾ ಇರ್ತಕ್ಕಂತಹ ವಿಶ್ವ ಮಾಧುರ್ಯ ಅನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಕ್ಲಬ್ ಹೌಸ್ ಅಲ್ಲಿ ಇವ್ರ ವಾಯ್ಸ್ ಕೇಳಿರ್ತೀರಾ ಅನ್ಸುತ್ತೆ. ವಾರ್ತೆಯನ್ನ ಸಂಸ್ಕೃತದಲ್ಲಿ ಪ್ರತಿದಿನ 7 ಗಂಟೆಗೆ ವಾರ್ತೆಯನ್ನ ನಡೆಸ್ಕೊಡ್ತಾರೆ. ಇವತ್ತು ಅವ್ರನ್ನ ಪ್ರತ್ಯಕ್ಷವಾಗಿ ನೋಡುವಂತಹ ಒಂದು ಅವಕಾಶ ತಮ್ಮೆಲ್ರಿಗೂ ಸಿಕ್ಕಿದೆ ಅಂತ ಹೇಳೋದು ತುಂಬಾ ಖುಷಿ ಆಗುತ್ತೆ. ಇವರು ಬರೀ ಕೇವಲ ಆಧ್ಯಾತ್ಮಿಕತೆಯಲ್ಲಿ ಅಂತಲ್ಲ, ಲೌಕಿಕವಾಗಿ ಕೂಡ ಇವರು ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೂ ಕೂಡ ಭಗಿನಿಯವ್ರು ಹೇಳ್ದ ಹಾಗೆ ಸಂಸ್ಕೃತದಲ್ಲಿ ಸಾಹಿತ್ಯವನ್ನ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಮತ್ತೆ ಇನ್ನು MA ಮಾಡುವಂತಹ ಒಂದು ಆಕಾಂಕ್ಷೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಎಲ್ಲ ಒಳ್ಳೇದಾಗ್ಲಿ ಅಂತ ನಾವು ಅದಕ್ಕೆ ಹಾರೈಸೋಣ. ಮತ್ತೆ ಮಕ್ಕಳಿಗಾಗಿ ಭಜನೆಗಳು ಮತ್ತೆ ಹಾಡುಗಳನ್ನ, ದೇವರ ನಾಮಗಳನ್ನು ಕೂಡ ಹೇಳ್ಕೊಡ್ತಾರೆ. ತುಂಬಾ ಚೆನ್ನಾಗಿ ಹಾಡ್ತಾರೆ. ಹಾಗಾಗಿ ಅವರ ಗುರುಗಳಾದಂತಹ ಮಾರುತಿ ಪ್ರಸಾದ್ ಸರ್ ಅವರ ವಾಯ್ಸ್ ಅನ್ನು ಕೂಡ ಕೇಳಿದ್ವಿ ಆಗ್ಲೇ. ಅವರ ಶಿಷ್ಯರು ಅಂತ ಹೇಳ್ಬೋದು. ಇನ್ನು ಹೆಚ್ಚಿನದಾಗಿ ಹೇಳ್ಬೇಕು ಅಂದ್ರೆ ಒಂದು ಏನು ಸನಾತನ ಧರ್ಮದ ಒಂದು ಪ್ರಾಮುಖ್ಯತೆಯನ್ನ ಸಮಾಜಕ್ಕೆ ತಿಳಿಸ್ಕೊಡ್ಬೇಕು, ಮತ್ತೆ ಇನ್ನಷ್ಟು ನಾವು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು ಅನ್ನೋಂತಹ ಒಂದು ನಿಟ್ಟಿನಿಂದ ಹಲವಾರು ಸಂಸ್ಕೃತ ಸೇವೆಗಳನ್ನ ಕೂಡ ಮಾಡ್ತಿದ್ದಾರೆ. ತುಂಬಾ ಖುಷಿ ಆಗತ್ತೆ ಇವರ ಒಂದು ಸಾರಥ್ಯದಲ್ಲಿ ನಾನು ಇಲ್ಲಿ ಶಿಕ್ಷಕಿಯಾಗಿ ಹೇಳ್ಕೊಡೋದಕ್ಕೆ ಅನ್ನೋದಕ್ಕಿಂತ ಆತರ ಹೇಳಿದ್ರೆ ತಪ್ಪಾಗತ್ತೆ. ನಾವು ಕೂಡ ನಿಮ್ಮ ಜೊತೆ ಇನ್ನಷ್ಟು ಕಲಿತಾ ಎಲ್ರು ಕೂಡ ಮುಂದೆ ಸಾಗೋಣ ಅಂತ ಹೇಳೋಕ್ ಇಷ್ಟಪಡ್ತೀನಿ.
ಧನ್ಯವಾದ ಭಗಿನಿ. ಓಕೆ. ಇವಾಗ ಸದಾಬಾಲ ರೂಪಾಪಿ ಅಂದ್ರೆ ಇದನ್ನೆಲ್ಲ ಕೇಳಿರ್ತೀರಾ ಆಲ್ರೆಡಿ. ಸುಬ್ರಹ್ಮಣ್ಯ ಭುಜಂಗಂ ಅನ್ನುವಂತಹ ಶಂಕರಾಚಾರ್ಯರು ರಚಿಸಿದಂತಹ ಒಂದು ಸ್ತೋತ್ರ ಏನಿದೆ, ಆ ಸ್ತೋತ್ರದಲ್ಲಿ ಪ್ರಥಮವಾಗಿ ಅವರು ಸುಬ್ರಹ್ಮಣ್ಯ ಭುಜಂಗದಲ್ಲಿ ಅವರು ಹೇಳಿರೋ ಅಂತದ್ದು ಗಣಪತಿ ಸ್ತೋತ್ರವನ್ನ ಹೇಳಿದ್ದಾರೆ. ಈ ಸದಾಬಾಲ ರೂಪಾಪಿ ತುಂಬಾ ಪವಿತ್ರವಾದಂತಹ ಒಂದು ಶ್ಲೋಕ ಇದು. ಇದನ್ನ ಇವತ್ತು ನಾವು ಕಲಿಯೋಣ. ಮಹೋದಯ ಯಾರಾದ್ರೂ ಹೇಳ್ತಾರಾ? ಮೇಡಮ್ ನಾನು ಹೇಳ್ತೀನಿ ಮೇಡಮ್. ಗೋವಿಂದರಾಜ್. ನಮಸ್ತೆ ಭಗಿನಿ. ನಾನು 1 ಟೈಮ್ ಹೇಳ್ಕೊಡ್ತೀನಿ, ನೀವು 2 ಟೈಮ್ಸ್ ರಿಪೀಟ್ ಮಾಡಿ ಅದನ್ನ. ಸದಾ ಬಾಲ ರೂಪಾಪಿ ಸದಾ ಬಾಲ ರೂಪಾಪಿ ಸದಾ ರೂಪ ಸದಾ ಬಾಲ ಸದಾ ಪಾಲ ರೂಪಾಪಿ ರೂಪಾಪಿ ವಿಘ್ನಾದ್ರಿ 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 ಹಂತ್ರಿ ಹಂತ್ರೀಂ ಹಂತ್ರಿ ಹಂತ್ರೀಂ ಹಂತ್ರೀಮಲ್ಲ, ಹಂತ್ರಿ ಅಷ್ಟೇ. ವಿಘ್ನಾದ್ರಿ ಹಂತ್ರಿ ವಿಘ್ನಾದ್ರಿ ಹಂತಿ ಹಂತ್ರಿ. ಹಂತ್ರಿ ಅಂದ್ರೆ ವಿಘ್ನಗಳನ್ನ ನಾಶ ಮಾಡೋನು ಅಂತ. ವಿಘ್ನಗಳ ಆದ್ರಿ, ವಿಘ್ನಗಳ ಬೆಟ್ಟ, ಎಷ್ಟು ಬೆಟ್ಟದಷ್ಟು ವಿಘ್ನಗಳು ಅಂತ ಹೇಳ್ತೀವಲ್ಲ, ಆ ಎಲ್ಲಾ ವಿಘ್ನಗಳನ್ನ ನಾಶ ಮಾಡ್ತಕ್ಕಂಥವನು ಅಂತ. ವಿಘ್ನಾದ್ರಿ ಹಂತ್ರಿ ವಿಘ್ನಾದ್ರಿ ಹಂತ್ರಿ ಮಹಾದಂತಿ. ಮಹಾದಂತಿ ಇನ್ನೊಂದ್ಸರಿ ಹೇಳಿ. ಮಹಾದಂತಿ ವಕ್ತ್ರಾಪಿ 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 ಪಂಚಾಸ್ಯ 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 ಮಾನ್ಯಾ 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 ಪಂಚಾಸ್ಯ ಮಾನ್ಯಾ ಪಂಚಾಸ್ಯ ಮಾನ್ಯಾ ಪಂಚಾಸ್ಯ ಮಾನ್ಯಾ ವಿಧೀಂದ್ರಾದಿ 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 ಮೃಗ್ಯಾ ಮೃಗ್ಯಾಂ ಮೃಗ್ಯಾಂ ಮಾ ಇಲ್ಲ, ವಿಧೀಂದ್ರಾದಿ ಮೃಗ್ಯಾ ವಿಧೀಂದ್ರಾದ್ರಿ ಮೃಗ್ಯಾಂ ಮೃಗ್ಯಾಂ ಅಲ್ಲ, ಮೃಗ್ಯಾ ಅಷ್ಟೇ, ಮಕಾರ ಇಲ್ಲ. ವಿಧೀಂದ್ರಾದಿ ಮೃಗ್ಯಾ ವಿಧೀಂದ್ರಾದ್ರಿ ಮೃಗ್ಯಾ ವಿಧೀಂದ್ರಾದ್ರಿ ಮೃಗ್ಯಾ ಗಣೇಶಾಭಿಧಾಮೇ 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 ವಿಧತ್ತಾಂ 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 ಶ್ರಿಯಂ 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 ಕಾಪಿ ಶ್ರಿಯಂ ಕಾಪಿ ಹೌದು. ವಿಧತ್ತಾಂ ಶ್ರಿಯಂ ಕಾಪಿ ವಿಧತ್ತಾಂ ಶ್ರಿಯಂ ಕಾಪಿ. ಇನ್ನೊಂದ್ಸರಿ ಹೇಳಿ. ವಿಧತ್ತಾಂ ಶ್ರಿಯಂ ಕಾಪಿ ವಿಧತ್ತಾಂ ಶ್ರಿಯಂ ಕಾಪಿ ವಿಧತ್ತಾಂ ಶ್ರಿಯಂ ಕಾಪಿ ಕಲ್ಯಾಣಮೂರ್ತಿಃ ಕಲ್ಯಾಣಮೂರ್ತಿಃ ಕಲ್ಯಾಣಮೂರ್ತಿಃ. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಇನ್ನೊಬ್ರಿಗೆ ಅವಕಾಶ ಕೊಡೋಣ. ರೂಪಾ ನಾಗೇಂದ್ರ ಅಂತ, ಬಗಿನ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸದಾ ಬಾಲ ರೂಪಾಪಿ ಸದಾ ಬಾಲರೂಪಾಪಿ ವಿಘ್ನಾದ್ರಿ ಹಂತ್ರಿ ವಿಘ್ನಾದ್ರಿ ಹಂತಿ ಹಂತ್ರಿ ಹಂತ್ರಿ ವಿಘ್ನಾದ್ರಿ ಹಂತ್ರಿ ವಿಘ್ನಾದ್ರಿ ಹಂತ್ರಿ
ಮಹಾದಂತಿ ವಕ್ತ್ರಾಪಿ महादन्त्रिवक्त्रापि ಮಹಾದಂತಿ ವಕ್ತ್ರಾಪಿ महादन्तिवक्त्रापि ಪಂಚಾಸ್ಯ ಮಾನ್ಯಾ पञ्चास्य मान्या ವಿಧೀಂದ್ರಾದಿಮೃಗ್ಯಾ विधीन्द्राद्रिमुद्या ವಿಧೀಂದ್ರಾದಿ विधीन्द्रादि ಮೃಗ್ಯಾ मृग्यां ಗಣೇಶಾಭಿಧಾಮೇ गणेशाभिधामे ವಿಧತ್ತಾಂ ಶ್ರಿಯಂ ಕಾಪಿ विधत्तां श्रियं कापि ಕಲ್ಯಾಣಮೂರ್ತಿಃ कल्याणमूर्तिः। ಧನ್ಯವಾದಗಳು. ಧನ್ಯವಾದಗಳು. ಅದ ಭಗಿನಿ, ನೀವೆಲ್ಲರೂ ಕೂಡ ಯೋಚನೆ ಮಾಡ್ತಿರ್ಬೋದು, ಭಗಿನಿ ಹೇಳ್ಕೊಟ್ಟ ಹಾಗೆ ನಾವು ಎಕ್ಸಾಕ್ಟ್ ಆಗಿ ಹೇಳಕ್ ಬರ್ತಿಲ್ವಲ್ಲ ಯಾಕೆ ಅಂತ. ಸರ್ ಒಂದೇ ಒಂದು ರಿಕ್ವೆಸ್ಟ್, ಇದನ್ನ ಶ್ಲೋಕ ಹೇಳ್ಕೊಟ್ರಲ್ಲ, ಶ್ಲೋಕ ನಮ್ಗೆ ಮೇಲ್ಗಡೆ ಬರೋ ತರ ಇದ್ದಾಗ ನಮ್ಗೆ ಹೇಳಕ್ ಸುಲಭ ಆಗುತ್ತೆ. ಮತ್ತೆ ಅದೊಂದು ಹಾಕ್ಲಿಕ್ಕೆ ಆದ್ರೆ ಹಾಕಿ ಸರ್ ಒಂದು PDF. ಖಂಡಿತ. ನಾವು ಪ್ರತಿ ವಾರ ಏನು ಪಾಠ ಮಾಡ್ತೀವಿ ಅದರ ಆಡಿಯೋ ಮತ್ತೆ ಅದರ ಒಂದು ಟೆಕ್ಸ್ಟ್ ಅದನ್ನೇ ಹೇಳಕ್ಕೆ ಬಂದೆ ನಿಮ್ಗೆ. ಇವಾಗ ಪ್ರತಿ ಶನಿವಾರ 4ರಿಂದ 5:30 ತನಕ ಈ ತರಗತಿ ನಡೆಯುತ್ತೆ. ವಿಷ್ಣು ಸಹಸ್ರನಾಮದ ಹಲವಾರು ಪುಸ್ತಕಗಳು ನಮಗೆ ಲಭ್ಯ ಇದೆ. ಆದ್ರೆ ಸ್ವಲ್ಪ ವ್ಯಾಕರಣಬದ್ಧವಾಗಿ ಅದನ್ನು ಬಿಡಿಸಿ ನಿಮಗೆ ಸರಿಯಾಗಿ ಸುಲಭವಾಗಿ ಮಾಡಿಕೊಡುವಂತಹ ಪ್ರಯತ್ನದಲ್ಲಿ ನಾವು ಇದ್ದೀವಿ. ಒಂದು PDF ಡಾಕ್ಯುಮೆಂಟ್ ನ ರೆಡಿ ಮಾಡಿ ಒಂದು ಕೆಲಸ ನಡೀತಾ ಇದೆ. ಮುಂದಿನ ವಾರ ನೀವು ಮತ್ತೆ ಕ್ಲಾಸ್ಗೆ ಬರೋದ್ರೊಳಗಡೆ ಅದನ್ನ ನಾವು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀವಿ. ದಯಮಾಡಿ ಆ ಒಂದು ವಿಷ್ಣು ಸಹಸ್ರನಾಮ ಸ್ತೋತ್ರದ ಒಂದು ಪ್ರಿಂಟ್ಔಟ್ ನ ತಗೊಂಡು ಅಥವಾ ಸ್ಪೈರಲ್ ನ ಮಾಡ್ಕೊಂಡು ನಿಮ್ ಜೊತೆ ಅದನ್ನ ಇಟ್ಕೊಂಡಿರಿ. ಮೊದಲೇ ಹಾಗೆ ಹೇಳಿದ ಹಾಗೆ ಉಚ್ಚಾರಣೆ ಒಂದು ಸತಿಗೆ ಬರೋಲ್ಲ. ಮಹಾಪ್ರಾಣ ಅಪಪ್ರಾಣಗಳು ಬಹಳ ಸತತವಾದ ಪ್ರಯತ್ನ ಬೇಕಾಗತ್ತೆ, ಶ್ರದ್ಧೆ ಬೇಕಾಗತ್ತೆ. ತುಂಬಾ ಕಷ್ಟ ಅಂತ ಅವಳ ಬಗ್ಗೆನೇ ಹೇಳಿದ್ರಲ್ಲ, ತುಂಬಾ ಕಷ್ಟ ಅಂತ ನಾವು ಅದನ್ನ ಕೈ ಬಿಟ್ಬಿಟ್ರೆ ಅದು ನಮ್ಗೆ ಸಿದ್ಧಿಸೋದಿಲ್ಲ. ಬರೀ ಇದು ಅಂತಲ್ಲ, ಯಾವುದೇ ವಿದ್ಯೆಯನ್ನ ತಗೊಂಡ್ರು ಅಷ್ಟೇ, ಒಂದು ಪ್ರಯತ್ನ, ಒಂದು ಶ್ರದ್ಧೆ, ಒಂದು ಕಲಿಬೇಕು ಅನ್ನುವಂತಹ ಒಂದು ಉತ್ಸಾಹ ಇದ್ರೆ ಮಾತ್ರ ನಮ್ಮ ಜನ್ಮವೂ ಕೂಡ ಸಾರ್ಥಕವಾಗುತ್ತೆ, ಮತ್ತೆ ನಮ್ಮ ಕಲಿಯೂ ಕೂಡ ಸಾರ್ಥಕವಾಗುತ್ತೆ. ನಾವು ಈ ಭೂಮಿ ಮೇಲೆ ಜನ್ಮ ತಾಳಿರೋದು ಏನು ನಾವು ಪೂರ್ವ ಜನ್ಮದಲ್ಲಿ ಮಾಡ್ಕೊಂಡು ಬಂದಿರುವಂತಹ ಎಲ್ಲಾ ಸಾಲಗಳನ್ನ ತೀರಿಸಿ ಇನ್ನೂ ಸ್ವಲ್ಪ ಓವರ್ ಡ್ರಾಫ್ಟ್ ನ ಬಿಟ್ಟು ಡೆಪಾಸಿಟ್ ನ ನಾವು ತಗೊಂಡೋಗೋಣ ಅನ್ನುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬಂದಿರುವಂತದ್ದು. ಸೊ ನೀವೆಲ್ಲರೂ ಕೂಡ ಭಾವಿಸಿರ್ಬೋದು, ಇಲ್ಲಿ ಬರೀ ವಿಷ್ಣು ಸಹಸ್ರನಾಮದ ತರಗತಿಯಲ್ಲಿ ನಡೆಯುತ್ತಾ ಏನು ಅನ್ನೋದು. ನೀವು ನಮ್ಮ ಕ್ಲಾಸ್ನಲ್ಲಿ ಒಂದು ಒಡನಾಟದಲ್ಲಿ ಕಂಟಿನ್ಯೂಸ್ ಆಗಿದ್ದಾಗ ನಾವಿಲ್ಲಿ ಆದಿತ್ಯ ಹೃದಯಮ್ಮು ಮತ್ತೆ ಬೇರೆ ಬೇರೆ ಯಾವುದೋ ಒಂದು ನವರಾತ್ರಿ ಬಂದಾಗ ದೇವಿಯ ಬಗ್ಗೆ ಕುರಿತಾದಂತ ಒಂದು ಶ್ಲೋಕಗಳನ್ನ, ಹಾಗೆ ಕಲಿಕೆ ಒಂದು ನಿರಂತರವಾಗಿ ಇರುತ್ತೆ. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಸನಾತನ ಧರ್ಮವನ್ನ ಉಳಿಸ್ಬೇಕು, ಬೆಳೆಸ್ಬೇಕು, ನಾವೆಲ್ಲರೂ ಕೂಡ ಸಾತ್ವಿಕ ಮನಸ್ಸರಾಗ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಅದರಿಂದನೇ ಕೂಡ ಈ ತರಗತಿ ಇವತ್ತು ಸಾಕ್ಷಿಯಾಗಿದೆ. ಮತ್ತೆ ಭಗವದ್ಗೀತೆಯ 1ನೇ ಬ್ಯಾಚು ಕೂಡ ಅದಕ್ಕೆ ಸಾಕ್ಷಿಯಾಗಿದೆ. ಸೊ ಕಾರ್ಯಕ್ರಮದ ಸ್ವರೂಪ ಈ ರೀತಿ ಇರುತ್ತೆ. ಪ್ರತಿ ಶನಿವಾರ ಸಂಜೆ 4ರಿಂದ 5:30 ತನಕ ಈ ಕ್ಲಾಸ್ ನಡೆಯುತ್ತೆ. ಪ್ರಮುಖವಾಗಿ ವಿಷ್ಣು ಸಹಸ್ರನಾಮದ ಒಂದು ಶ್ಲೋಕದ ಒಂದು ಕಲಿಕೆ, ಅದರ ನಂತರ ಅದರ ವ್ಯಾಖ್ಯಾನವನ್ನು ಕೂಡ ನಾವು ತಿಳಿದ ಮಟ್ಟಿಗೆ, ಯಾಕೆಂದ್ರೆ ನಾವು ತುಂಬಾ ಬಹಳ ವಿದ್ವಾಂಸರಲ್ಲ, ಎಲ್ಲವನ್ನೂ ತಿಳ್ಕೊಂಡು ನಿಮ್ಗೆ ಹೇಗಿದೆ ಹಾಗೆ ಹೇಳ್ತೀವಿ ಅನ್ನುವಂತ ನಾವು ಪ್ರತಿಜ್ಞೆ ನಾವು ನಿಮ್ಗೆ ಮಾಡಲ್ಲ. ನಮ್ಮ ಶಕ್ತಿಯಾನುಸಾರ ಹಲವಾರು ಬುಕ್ಗಳನ್ನ ನಾವು ರೆಫರ್ ಮಾಡಿ ನಿಮಗೆ ಕೊಡುವಂತಹ ಒಂದು ಪ್ರಯತ್ನದಲ್ಲಿ ನಾನು ಮತ್ತೆ ಹೆಣ್ಣು ಭಗಿನಿ ನಿಮ್ ಜೊತೆ ಇರ್ತೀವಿ. ನೀವು ನಮ್ ಜೊತೆ ಇದ್ರೆ ನಮ್ಗೆ ಇನ್ನೂ ಜಾಸ್ತಿ ಪ್ರೋತ್ಸಾಹ ಮತ್ತೆ ಹುರುಪು ಅಥವಾ ಎಂಥೂಸಿಯಾಸಮ್ ನಮ್ಮಲ್ಲಿ ಇರುತ್ತೆ. ಸೊ ಇದು ಕ್ಲಾಸ್ನ ಇದಾಗಿರುತ್ತೆ. ಮತ್ತೆ ಇನ್ನೊಂದು ವಾಟ್ಸಪ್ ಗ್ರೂಪ್ ಏನಿದೆ ಅದನ್ನ ನಾನು ಓಪನ್ ಮಾಡಿಲ್ಲ. ಕಾರಣ ಇಷ್ಟೇ, ಎಷ್ಟೋ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗು ಅಥವಾ ಅನ್ನೆಸರಿ ಮೆಸೇಜಸ್ ಯೂಶಲಿ ಬರುತ್ತೆ ಅನ್ನೋ ಒಂದು ನಿಟ್ಟಿನೋಸ್ಕರ ಅದನ್ನ ನಾನು ಬರೀ ಗ್ರೂಪ್ ಅಡ್ಮಿನ್ ಮಾತ್ರ ನಿಲ್ಸಿದ್ದೀನಿ. ಇವತ್ತು 7 ಗಂಟೆಗೆ ಅದು ಓಪನ್ ಆಗುತ್ತೆ. ನಿಮ್ಗೆ ಯಾವುದೇ ರೀತಿಯ ಪ್ರಶ್ನೆಗಳಿದ್ದಲ್ಲಿ, ಅದು ಕ್ಲಾಸ್ಗೆ ಸಂಬಂಧಪಟ್ಟಿರ್ಬೋದು ಅಥವಾ
ಆಧ್ಯಾತ್ಮದ ಒಂದು ಪ್ರಶ್ನೆ ಆಗಿರ್ಬೋದು, ಎಲ್ಲವೂ ಕೂಡ ನೀವು ಅದರಲ್ಲಿ ಪೋಸ್ಟ್ ಮಾಡ್ಬೋದು. ಮತ್ತೆ 9 ಗಂಟೆಗೆ ಮತ್ತೆ ಆ ಗ್ರೂಪು ಬ್ಲಾಕ್ ಆಗುತ್ತೆ ಬರೀ ಅಡ್ಮಿನ್ಸ್ಗೋಸ್ಕರ ಅಂತ. ಅಷ್ಟರೊಳಗಡೆ 7 ರಿಂದ 9 ಗಂಟೆ ಒಳಗೆ ನಿಮ್ಮ ಪ್ರಶ್ನೆಗಳನ್ನ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿ ಮುಂದಿನ ಕ್ಲಾಸ್ ಅಲ್ಲಿ ಅದಕ್ಕೆ ನಾವು ಉತ್ತರವನ್ನ ಕೊಡುವಂತಹ ಪ್ರಯತ್ನ ನಾವು ಖಂಡಿತ ಮಾಡ್ತೀವಿ. ಕಲಿಕೆ ನಿರಂತರವಾಗಿರುತ್ತೆ, ಅದಕ್ಕೆ ನೀವು ಕೂಡ ಸಾಥ್ ಕೊಡಬೇಕು. ಅದರ ಜೊತೆಗೆ ಭಗವತ್ ಪ್ರೇರಣೆ ನಮ್ಗೆಲ್ಲವೂ ಕೂಡ ಇವತ್ತು ಆಲ್ರೆಡಿ ಆಗಿದೆ. ಸೊ ಎಲ್ಲೂ ಕೂಡ ಅರ್ಧ ದಾರಿಗೆ ಬಂದು ಅವಲೆ ಬಗ್ಗಿನ ಹೇಳ್ತಾ ಇದ್ರು, ಧೀರನಾದವನು ಏನೇ ಪ್ರಾರಂಭ ಮಾಡಿದ್ರು ಕೂಡ ಅದನ್ನ ಮುಗಿಸ್ತಾನೆ ಅಂತ ಒಂದು ಸೂಕ್ತಿ ಇದೆ ಸಂಸ್ಕೃತದಲ್ಲಿ, ಹಾಗೆ ಅಲ್ವಾ? ಇವತ್ತು ನೀವೆಲ್ಲರೂ ಕೂಡ 300 ಜನ ಅಥವಾ 250 ಜನ ಇವತ್ತು ಇದನ್ನು ಪ್ರಾರಂಭ ಮಾಡಿದ್ದೀರಾ. ಪೂರ್ತಿ ಕ್ಲಾಸ್ ಆಗೋ ತನಕನೂ ನೀವೆಲ್ಲರೂ ಕೂಡ ಇದ್ದು ಭಗವಂತನ ಒಂದು ಆಶೀರ್ವಾದಕ್ಕೆ ಅಥವಾ ಆ ಪುಣ್ಯದ ಒಂದು ಫಲಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗಬೇಕು. ಈ ಕಾರ್ಯಕ್ರಮದ ಸ್ವರೂಪ ಆಗಿತ್ತು. ಇನ್ನು ಬಹಳಷ್ಟು ವಿಷಯಗಳು, ಬಹಳಷ್ಟು ಕಥೆಗಳು, ಬಹಳಷ್ಟು ಗ್ಲೋರಿ ಆಫ್ ಲಾರ್ಡ್ ವಿಷ್ಣು ಅಂತ ಹೇಳ್ತೀವಲ್ಲ, ಅವನೊಂದು ಅದ್ಭುತ ಲೀಲೆಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋದಿದೆ. ಎಲ್ಲವೂ ಕೂಡ ಒಂದೇ ದಿನ ಖಂಡಿತ ನಾವು ಅದನ್ನ ನಿಮ್ಗೆಲ್ಲರೂ ಕೊಡೋಕ್ಕಾಗಲ್ಲ. 1.25 ಗಂಟೆ ಆಗಿದೆ ಇವತ್ತು ಕಾರ್ಯಕ್ರಮ ಶುರುವಾಗಿ. ವಂದನಾರ್ಪಣೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ವಿದಾಯವನ್ನ ಹೇಳೋಣ. ಮತ್ತೆ ಮುಂದಿನ ಶನಿವಾರ ನಾವೆಲ್ಲರೂ ಕೂಡ ಭಾಗಿಯಾಗ್ತೀವಿ. ನಮ್ಮ ಇನ್ನೊಬ್ಬ ನೆಚ್ಚಿನ ಶಿಷ್ಯ, ನನ್ನ ಶಿಷ್ಯ ಆದಂತಹ ಋಷಿಕ್ ಒಂದು ವಂದನಾರ್ಪಣೆಯನ್ನ ಮಾಡಬೇಕು ಅಂತ ಕೇಳ್ಕೊಂತೀವಿ. A pleasant evening to one and all present here. I am honored to present this vote of thanks on this auspicious occasion of the inaugural function of Vishnu Sahasranama. Firstly, I would like to thank Sri Maruti Prasad sir for giving us an essence of his incredible voice. Thank you, sir. I want to take a moment to thank Dr. Aarti VB ma'am for inspiring us with words of wisdom. I myself felt that your words are relatable. In the present generation, most of the youths are falling to the trap of gadgets, social media, and many more unnecessary things, and so on. On giving us this exposure of chanting Sri Vishnu Sahasranama, which takes us to our destiny or even beyond. Thank you, Aarti ma'am. My heartfelt gratitude to Dinesh Mahodaya and Hema Bhagini on taking this initiative and staying with us throughout this journey. I'm truly grateful for all the time and efforts we are investing in this Satkarya. Dhanyavadaha. Thank you to all those who stayed with us throughout. In this process, let's hope to get the password to connect with the Almighty. ನಮ್ಮೆಲ್ಲರ ಈ ಚೈತನ್ಯವು ಗೋಚರವಾಗಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಧನ್ಯವಾದ. ಧನ್ಯವಾದ ಋಷಿಕ್. ಶಾಂತಿ ಮಂತ್ರ ಹೇಳ್ತೀಯಾ? ಓಂ ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಶೋಭರಹಿತಃ ಸಜ್ಜನಾ ಸಂತು ನಿರ್ಭಯಾಃ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಧನ್ಯವಾದ ಋಷಿಕ್. ಎಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಸಾಕ್ಷಿಯಾಗಿರೋದಕ್ಕೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಗುರುಭ್ಯೋ ನಮಃ. ಓಂ ತತ್ಸತ್. ಧನ್ಯವಾದ.